ಇವತ್ತು ನಮ್ಮ 4ನೇ ಸೆಷನ್ ಇದು. ಇದರಲ್ಲಿ ನಾನು ಇನ್ನೊಂದು ಹೊಸ ವಿಷಯವನ್ನು ನಾನು ಮೊದಲನೇ ಕ್ಲಾಸಲ್ಲಿ ಎಲ್ಲ ಟಾಪಿಕ್ಸ್ ಲಿಸ್ಟ್ ಮಾಡಿದಾಗ ಅದ್ರ ಬಗ್ಗೆ ಹೇಳಿದ್ದೆ. ಸೊ ಇವತ್ತು ಒಂದು ಹೊಸ ವಿಷಯವನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತೀನಿ. ಅದ್ರ ಹೆಸರು ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್. ಈ ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಸಮ್ ಅಲ್ಲಿ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂಗೆ ಇವತ್ತು ನಾವು ನೋಡೋಣ. ನಾನು ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ರೆ ಅದನ್ನ ನಾವು ಜನರಲಿ ಮಾತಾಡೋದು ವಿದ್ಯುತ್ ಶಕ್ತಿ ಅಂತ, ಎಲೆಕ್ಟ್ರಿಸಿಟಿ. ಸೊ ಈ ವಿದ್ಯುತ್ ಶಕ್ತಿ ಅಂದ್ರೆ ಏನು ಅನ್ನೋದು, ಡಿಪೆಂಡೆನ್ಸಿ ಅಂದ್ರೆ ಏನು ಅಂತ ನಾವು ತುಂಬಾ ಚರ್ಚೆ ಮಾಡೋ ಅಗತ್ಯ ಇಲ್ಲ. ಇವತ್ತು ವಿದ್ಯುತ್ ಶಕ್ತಿ ಇಲ್ಲದೆ ಇದ್ರೆ, ಒಂದು ಸ್ವಲ್ಪ ಹೊತ್ತು ಕರೆಂಟ್ ಇಲ್ಲದೆ ಇದ್ರೆ ನಮ್ಮ ಜೀವನದಲ್ಲಿ ಸುಮಾರು ಚಟುವಟಿಕೆಗಳು ನಿಂತವು. ಸೊ ಎಲೆಕ್ಟ್ರಿಸಿಟಿ ಮೇಲೆ ನಮ್ಮ ಎಲ್ಲರ ಜೀವನಗಳಲ್ಲಿ ಡಿಪೆಂಡೆನ್ಸಿ ಅಂತ ತುಂಬಾ ಇದೆ. ಆದ್ರೆ ಇದು ವಿದ್ಯುತ್ ಶಕ್ತಿ ಅಂತ ನಾವು ಹೇಳ್ದಂಗೆ ಇಟ್ ಇಸ್ ಎ ಫಾರ್ಮ್ ಆಫ್ ಎನರ್ಜಿ ಅಂತ ನಮ್ಗೆ ಗೊತ್ತಿದೆ. ಫಾರ್ಮ್ ಆಫ್ ಎನರ್ಜಿ. ಆದ್ರೆ ಒಂದು ಎಲ್ಲರಿಗೂ ಒಂದು ಡೌಟ್ ಬರ್ಬೋದು, ಇದು ಶಕ್ತಿಯ ಒಂದು ರೂಪ ಆಗಿದೆ, ಅದು ಹೆಂಗೆ ವೈರ್ಗಳಲ್ಲಿ ಬರುತ್ತೆ ಅಂತ ನಮ್ಗೊಂದು ನಿರಂತರವಾಗಿ ಯಾವಾಗ್ಲೂ ಒಂದು ಗೊಂದಲ ಇದೆ. ಸೊ ಈ ಆಕ್ಚುಲಿ ನಾವು ಎಲೆಕ್ಟ್ರಿಸಿಟಿ ಅಂದ್ರೆ ನಾವು ವೈರ್ ಅಲ್ಲಿ ನಮ್ಮ ಮನೆಗೆ ಬರುತ್ತಲ್ಲ, ಅದು ಅದರಲ್ಲಿ ಬರೋದು ಏನಂದ್ರೆ ಈ ಎಲೆಕ್ಟ್ರಾನ್ಗಳು ಬರ್ತವೆ. ಈ ವೈರ್ ಅಲ್ಲಿ ಎಲೆಕ್ಟ್ರಾನ್ಗಳು ಓಡಾಡ್ಕೊಂಡು ಬರ್ತವೆ. ಈ ಎಲೆಕ್ಟ್ರಾನ್ ಚಲನ ಶಕ್ತಿಯನ್ನು ಹೊಂದ್ಕೊಂಡು ನಮ್ಗೆ, ಸೊ ದೇ ಕಮ್ ವಿತ್ ಅ ಲಾಟ್ ಆಫ್ ಕೈನೆಟಿಕ್ ಎನರ್ಜಿ. ಒಂದು ಯಾವುದೇ ವಸ್ತು ಓಡಾಡ್ತಾ ಇದ್ರೆ ಅದಕ್ಕೊಂದು ಚಲನ ಶಕ್ತಿ ಇದೆ ಅಂತ ನಾವು ಹೇಳ್ತೀವಿ ಅಲ್ವಾ. ಸೊ ಅದೇ ತರ ಈ ಎಲೆಕ್ಟ್ರಾನ್ಗಳು ಬರ್ಬೇಕಾದ್ರೆ ಅದಕ್ಕೆ ಒಂದಷ್ಟು ಚಲನ ಶಕ್ತಿ ಇರುತ್ತೆ. ಆ ಶಕ್ತಿಯನ್ನು ನಾವು ಬಳಸ್ಕೊಂತೀವಿ, ಎಲೆಕ್ಟ್ರಾನ್ಗಳನ್ನು ಬಳಸ್ಕೊಳ್ಳಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ಈಗ ನಾವು ಒಂದು ಫ್ಯಾನ್ ಆನ್ ಮಾಡಿದ್ವಿ, ಲೈಟ್ ಆನ್ ಮಾಡಿದೀವಿ ಅಂದ್ರೆ ವಿದ್ಯುತ್ ಶಕ್ತಿಯನ್ನು ನಾವು ಬಳಸ್ತಾ ಇದೀವಿ ಅಂದ್ರೆ ಅರ್ಥ ಏನಂದ್ರೆ, ಈ ವೈರ್ ಅಲ್ಲಿ ಏನು ಎಲೆಕ್ಟ್ರಾನ್ಗಳು ಬರ್ತಾ ಇದೆಯೋ ಆ ಎಲೆಕ್ಟ್ರಾನ್ಗಳ ಶಕ್ತಿಯನ್ನು ನಾವು ಬಳಸ್ಕೋತಾ ಇದೀವಿ ಹೊರತು ಎಲೆಕ್ಟ್ರಾನ್ಗಳನ್ನು ಬಳಸ್ಕೊಳ್ಳಲ್ಲ. ಅಂದ್ರೆ ಎಲೆಕ್ಟ್ರಾನ್ಗಳು ಕಮ್ಮಿ ಆಗೋದು ಜಾಸ್ತಿ ಆಗೋದು ಈ ತರ ಏನೋ ಆಗೋದು. ಸೊ ಯೂಸಿಂಗ್ ದ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ಸ್, ನಾವು ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಯೂಸಿಂಗ್ ದ ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ಸ್, ನಾವು ಅದನ್ನೇ ನಾವು ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಈಗ ಒಂದು ಬ್ಯಾಟ್ರಿ ಇದೆ ಅಂತ ಅನ್ಕೊಳ್ಳಿ, ಬ್ಯಾಟ್ರಿಯಲ್ಲಿ ಚಾರ್ಜ್ ಇದೆ ಅಂತ ಹೇಳಿದ್ರೆ ಏನರ್ಥ ಅಂದ್ರೆ, ಆ ಬ್ಯಾಟ್ರಿಗೆ ಎನರ್ಜಿ ಹೊಂದಿರುವಂತ, ಶಕ್ತಿ ಹೊಂದಿರುವಂತ ಎಲೆಕ್ಟ್ರಾನ್ಸ್ ನ ಆಚೆಗೆ ಕಳಿಸೋ ಸಾಮರ್ಥ್ಯ ಇದೆ ಅಂತ ಅರ್ಥ. ಯಾವಾಗ ಆ ಶಕ್ತಿ ಹೊಂದಿರೋ ಎಲೆಕ್ಟ್ರಾನ್ಗಳನ್ನ ಆಚೆ ಕಳಿಸೋ ಸಾಮರ್ಥ್ಯ ಕಳ್ಕೊಳ್ಳುತ್ತೋ ಅಂತ ಬ್ಯಾಟ್ರಿಗೆ ಚಾರ್ಜ್ ಖಾಲಿ ಆಗಿದೆ ಅಂತ ಹೇಳ್ತೀವಿ. ಚಾರ್ಜ್ ಖಾಲಿ ಆಗಿದೆ ಅಂದ್ರೆ ಎಲೆಕ್ಟ್ರಾನ್ಗಳು ಕಮ್ಮಿ ಆಗಿದೆ ಅಂತ ಅರ್ಥ ಅಲ್ಲ. ಚಾರ್ಜ್ ಖಾಲಿ ಆಗಿದೆ ಅಂದ್ರೆ ಎನರ್ಜಿ ಹೊಂದಿರುವಂತ, ಶಕ್ತಿ ಹೊಂದಿರುವಂತ ಎಲೆಕ್ಟ್ರಾನ್ಗಳನ್ನು ಆಚೆಗೆ ಕಳಿಸೋ ಸಾಮರ್ಥ್ಯ ಕಳ್ಕೊಂಡಿದೆ ಅಂತ ಅರ್ಥ. ಸೊ ನೀವು ಯಾವಾಗ್ಲೂ ಒಂದು ಬ್ಯಾಟ್ರಿ, ಈ ತರ ಒಂದು ಬ್ಯಾಟ್ರಿ ಇದ್ರೆ ಇಲ್ಲಿ ಈ ತರ ಒಂದು ಪ್ಲಸ್ ಒಂದು ಮೈನಸ್ ಅಂತ ಹೇಳ್ತೀವಿ. ನೀವು ಬ್ಯಾಟ್ರಿಯಲ್ಲಿ ನೋಡಿದ್ರೆ ಇಲ್ಲೂ ಸಹ ವೈರ್ ಕನೆಕ್ಟ್ ಮಾಡ್ತೀವಿ, ಇಲ್ಲೂ ವೈರ್ ಕನೆಕ್ಟ್. ಇದು ಈ ತರ ವೈರ್ ಯಾಕೆ ಕನೆಕ್ಟ್ ಮಾಡ್ತೀವಿ ಅನ್ನೋದು ನಾವು ಇವತ್ತು ಸರ್ಕ್ಯೂಟ್ಸ್ ಅಲ್ಲಿ ಒಂದು ಸಣ್ಣದಾಗಿ ಒಂದು ಪರಿಚಯ ನಾನು ನಿಮ್ಗೆ ಮಾಡ್ಕೊಡ್ತೀನಿ. ಈ ತರದ್ದು ಒಂದು ಬ್ಯಾಟ್ರಿನ ಒಂದು ಸಣ್ಣದಾಗಿ ಯೂಸ್ ಮಾಡಿದೀವಿ ಅನ್ಕೊಳ್ಳೋಣ. ಇದು ಸ್ವಿಚ್ ಇಲ್ಲಿಗೆ ಕ್ಲೋಸ್ ಆಗಿದೆ. ಕ್ಲೋಸ್ ಆಗಿದ್ದಾಗ ಈ ಬ್ಯಾಟ್ರಿಯಲ್ಲಿ ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ಸದ್ಯಕ್ಕೆ ತುಂಬಾ ತಲೆಗೆಡ್ಸ್ಕೊಳ್ಳೋದು ಬೇಡ. ಬಟ್ ಒಂದು ಬ್ಯಾಟ್ರಿಯಿಂದ ಎಲೆಕ್ಟ್ರಾನ್ಗಳು ಬರುತ್ತೆ, ಆ ಎಲೆಕ್ಟ್ರಾನ್ಗಳು ಶಕ್ತಿ ಹೊಂದಿರುತ್ತೆ ಅಂತ ಹೇಳಿ. ಸೊ ಈ ಬ್ಯಾಟ್ರಿಯಲ್ಲಿ ಈ ಎಲೆಕ್ಟ್ರಾನ್ಗಳು ಈ ತರ ಆಚೆಗೆ ಬರ್ತಾ ಇದೆ ಅಂತ ಅನ್ಕೊಳ್ಳೋದು. ಇಲ್ಲಿ ಈ ಶಕ್ತಿ ಹೊಂದಿರೋ ಎಲೆಕ್ಟ್ರಾನ್ಗಳು ಈ ವೈರ್ ಅಲ್ಲಿ ಓಡಾಡ್ಕೊಂಡು ಇಲ್ಲಿ ಬಲ್ಬ್ ಇದೆಯಲ್ಲ, ಬಲ್ಬ್ ಮುಖಾಂತರ, ಈ ಬಲ್ಬ್ ಮುಖಾಂತರ ಹೋಗ್ತಿದ್ದಂಗೆ ಅಲ್ಲಿ ಬೆಳಕು ಬರುತ್ತೆ. ಹಂಗೆ ಮುಂದಕ್ಕೆ ಹೋಗಿ
ಈ ಬಲ್ಬ್ ದಾಟದ ಮೇಲೆ ಏನಾಗಿರುತ್ತೆ, ಅದೇ ಎಲೆಕ್ಟ್ರಾನ್ ಇರುತ್ತೆ, ಎಲೆಕ್ಟ್ರಾನ್ಗೆ ಶಕ್ತಿ ಕಮ್ಮಿ ಆಗೋಗಿರುತ್ತೆ, ಆ ಎಲೆಕ್ಟ್ರಾನ್ ವಾಪಸ್ ಬ್ಯಾಟರಿ ಒಳಗೆ ಹೋಗಿರುತ್ತೆ. ಸೊ ಇಲ್ಲಿಂದ 10 ಎಲೆಕ್ಟ್ರಾನ್ ಆಚೆಗೆ ಬಂದಿದೆ ಅಂದ್ರೆ ಇಲ್ಲಿ ಮೇಲಿಂದ 10 ಎಲೆಕ್ಟ್ರಾನ್ ಈ ಬ್ಯಾಟರಿ ಒಳಗೆ ಹೋಗ್ಬೇಕು. ನೀವು ಇದು ಪ್ರಯೋಗವನ್ನ ಒಂದ್ಸತಿ ಏನ್ ಮಾಡ್ಬೋದು ಅಂದ್ರೆ, ಒಂದು ಈ ತರದ ಸರ್ಕ್ಯೂಟ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಒಂದು ಸೈಡ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿಲ್ಲ ಅಂದ್ರೆ ಏನಾಗತ್ತೆ ಅಂತ ನೀವು ನೋಡಿ. ಒಂದ್ ಸೈಡ್ ಕನೆಕ್ಟ್ ಮಾಡಿಲ್ಲ ಅಂದ್ರೂ ಅದು ಕೆಲಸನೇ ಮಾಡಲ್ಲ. ಸೊ ಈ ಸರ್ಕ್ಯೂಟ್ ಕಂಪ್ಲೀಟ್ ಆಗ್ಬೇಕು ಅಂತ ನಾವು ಹೇಳೋದಾದ್ರೆ, ಯಾವ ಎಲೆಕ್ಟ್ರಾನ್ ಆಚೆಗೆ ಬರ್ಬೇಕಾದ್ರೂ ಆ ಎಲೆಕ್ಟ್ರಾನ್ ವಾಪಸ್ ಬ್ಯಾಟ್ರಿ ಒಳಗೆ ಹೋಗೋಷ್ಟು ಪೂರ್ತಿ ಸರ್ಕ್ಯೂಟ್ ನ ಕಂಪ್ಲೀಟ್ ಆಗಿರ್ಬೇಕು. ಆವಾಗ ಮಾತ್ರ ಎಲೆಕ್ಟ್ರಾನ್ಗಳು ಆಚೆ ಬರುತ್ತೆ. ಸೊ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ಆಚೆಗೆ ಬಂದಿದೆ ಅಷ್ಟು ಎಲೆಕ್ಟ್ರಾನ್ ಒಳಗೆ ಹೋಗುತ್ತೆ. ಆದ್ರೆ ಆಚೆಗೆ ಬಂದಿರೋ ಎಲೆಕ್ಟ್ರಾನ್ಗೆ ಸ್ವಲ್ಪ ಶಕ್ತಿ ಇರುತ್ತೆ. ಅದನ್ನ ನಾವು ಇಲ್ಲಿ ಬಲ್ಬ್ ಅಲ್ಲಿ ಖರ್ಚು ಮಾಡಿರ್ತೀವಿ. ಈ ಬಲ್ಬ್ ಜಾಗದಲ್ಲಿ ಫ್ಯಾನ್ ಇರ್ಬೋದು, ಇನ್ನೇನೇ ಇರ್ಬೋದು. ಅದೆಲ್ಲ ಎನರ್ಜಿ ಖರ್ಚಾದ್ಮೇಲೆ ಆ ಎಲೆಕ್ಟ್ರಾನ್ ಕಡಿಮೆ ಎನರ್ಜಿಯನ್ನು ಹೊಂದಿರೋ ಎಲೆಕ್ಟ್ರಾನ್, ಕಡಿಮೆ ಶಕ್ತಿಯನ್ನು ಹೊಂದಿರೋ ಎಲೆಕ್ಟ್ರಾನ್ ಬ್ಯಾಟ್ರಿಯ ಎರಡನೇ ದಿಕ್ಕಲ್ಲೇ ಬ್ಯಾಟ್ರಿ ಒಳಗೆ ಹೋಗುತ್ತೆ. ಸೊ ಈ ತರ ನಿರಂತರವಾಗಿ ನಮ್ಮ ಮನೆಗಳಲ್ಲಿ ಅಥವಾ ಈ ವೈರ್ಗಳಲ್ಲಿ KEB-ಇಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರುವಂಥದ್ದು ಎಲ್ಲಾನು ವೈರ್ಗಳಲ್ಲಿ ಓಡಾಡೋದೇನಂದ್ರೆ ಈ ಎಲೆಕ್ಟ್ರಾನ್ಗಳೇ. ಎಲೆಕ್ಟ್ರಾನ್ಗೆ ಶಕ್ತಿ, ಕೈನೆಟಿಕ್ ಎನರ್ಜಿ ಅಂದ್ರೆ ಚಲನ ಶಕ್ತಿ ಹೊಂದಿರುವಂತ ಎಲೆಕ್ಟ್ರಾನ್ಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಾವು ರವಾನೆ ಮಾಡಿದಾಗ ಅದನ್ನ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಸೊ ಈ ಎಲೆಕ್ಟ್ರಿಸಿಟಿ ಅಂದ್ರೆ ಏನು ಅಂದ್ರೆ, ನಾವು ತುಂಬಾ ಕರೆಕ್ಟ್ ಆಗಿ ಟೆಕ್ನಿಕಲ್ ಡೆಫಿನೇಷನ್ ಹೇಳ್ಬೇಕಂದ್ರೆ ಫ್ಲೋ ಆಫ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಫ್ಲೋ ಅಂದ್ರೆ ಹರಿಯುವಂಥದ್ದು. ಸೊ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ ನಾವು ಹೇಳ್ಬೇಕಾದ್ರೆ, ನಾನು ಇಲ್ಲಿ ಎಲೆಕ್ಟ್ರಾನ್ ಅಂತ ಒಂದು ಉದಾಹರಣೆ ಕೊಟ್ಟಿದ್ದೆ. ಅದೇ ತರ ಚಾರ್ಜ್ ಪಾರ್ಟಿಕಲ್ಸ್ ಬೇರೆ ಬೇರೆ ಪಾರ್ಟಿಕಲ್ಸ್ ಓಡಾಡ್ಬೋದು. ಪ್ರೋಟಾನ್ಸ್ ಇರ್ಬೋದು ಅಥವಾ ಅಯಾನ್ಸ್ ಇರ್ಬೋದು. ಅದನ್ನು ನಾನು ಮುಂದೆ ಒಂದು 2-3 ಉದಾಹರಣೆಗಳು ಕೊಡ್ತೀನಿ. ಫ್ಲೋ ಆಫ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ ಬಂದಿದ ತಕ್ಷಣ ಇದನ್ನ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಅಂತೀವಿ ಅಥವಾ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ನಮ್ಮ ಮನೆಗೆ ಕರೆಂಟ್ ಬಂತು ಅಂತ ನಾವು ಹೇಳೋದು ಏನಂದ್ರೆ, ಈ ತರ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದೆಯಲ್ಲ ಅದು ಫ್ಲೋ ಆಗ್ತಾ ವೈರ್ ಅಲ್ಲಿ ಬರ್ತಾ ಇದೆ, ಕಂಟಿನ್ಯೂಸ್ ಆಗಿ ಹರಿತಾ ಇದೆ. ಸೊ ಈ ವೈರ್ ಅಲ್ಲಿ ತರೋದು ಏನಂದ್ರೆ ಈ ಚಾರ್ಜ್ಡ್ ಪಾರ್ಟಿಕಲ್ಸ್ ಶಕ್ತಿಯನ್ನು ನಮ್ಮ ಮನೆಗೆ ತಲುಪಿಸ್ತವೆ. ಓಕೆ, ಈಗ ಈ ಎಲೆಕ್ಟ್ರಿಸಿಟಿ ಏನಿದೆಯೋ ಇದು ಎಲ್ಲಿ ತಯಾರಿಕೆ ಆಗುತ್ತೆ ಅಂತ ಒಂದು 2-3 ನಿಮಿಷಗಳು ಸಮಯ ಅದಕ್ಕೆ ಕೊಡೋಣ. ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಕರೆಂಟ್ ನ ಎಲ್ಲಿ ತಯಾರಿಕೆ ನಾವು ಮಾಡ್ತೀವಿ ಅಂತ ನೋಡೋದಾದ್ರೆ, ಪ್ರೊಡಕ್ಷನ್ ಅಂದ್ರೆ ಎಲ್ಲಿ ತಯಾರಿಕೆ ಆಗತ್ತೆ, ಅಥವಾ ಜನರೇಷನ್ ಅಂತಾನು ಹೇಳ್ಬೋದು, ಜನರೇಷನ್ ಆಫ್ ಎಲೆಕ್ಟ್ರಿಸಿಟಿ. ಈ ಪ್ರೊಡಕ್ಷನ್ ಅಥವಾ ಜನರೇಷನ್ ಆಗುವಂಥದ್ದು ಯೂಶಲಿ ನಾವು ಒಂದು ಡಿವೈಸ್ ನ ಯೂಸ್ ಮಾಡ್ತೀವಿ, ಅದನ್ನ ಡೈನಮೋ ಅಂತ ಕರಿತೀವಿ. ಈ ಡೈನಮೋಗೆ ತುಂಬಾ ಸಣ್ಣ ಉದಾಹರಣೆ, ವೆಹಿಕಲ್ ಓಡಿಸೋರ್ಗೆ ಲೈಟ್ ಬರಬೇಕು ಅಂದ್ರೆ ಹಿಂದ್ಗಡೆ ಚಕ್ರದ ಹತ್ರ ಒಂದು ಸಣ್ಣದ ಒಂದು ಇನ್ಸ್ಟ್ರೂಮೆಂಟ್ ನ ಅಟ್ಯಾಚ್ ಮಾಡಿಸಿ, ಅದೊಂದು ಸ್ವಿಚ್ ತರ ಇರುತ್ತೆ. ಅದು ಹಾಕಿದ ತಕ್ಷಣ ಇದು ಹೋಗಿ ಚಕ್ರಕ್ಕೆ ಅಟ್ಯಾಚ್ ಆಗುತ್ತೆ. ಚಕ್ರ ತಿರುಗ್ತಾ ಇದ್ರೆ ಲೈಟ್ ಆನ್ ಆಗುತ್ತೆ. ಅದನ್ನೇ ಡೈನಮೋ ಅಂತ ಕರೀತಾರೆ. ಈ ಡೈನಮೋ ಏನ್ ಮಾಡುತ್ತೆ ಅಂದ್ರೆ, ಚಕ್ರ ತಿರುಗ್ತಾ ಇದ್ದಾಗ ಅಂದ್ರೆ ಆ ಡೈನಮೋಗೆ ನೀವು ಚಲನ ಶಕ್ತಿ ಕೊಟ್ರೆ ಅದನ್ನ ಎಲೆಕ್ಟ್ರಿಸಿಟಿ ತರ ಬದಲಾವಣೆ ಮಾಡಿ. ಸೊ ಇದು ಮೆಕ್ಯಾನಿಕಲ್ ಎನರ್ಜಿ, ಚಲನ ಶಕ್ತಿಯನ್ನು ಅಥವಾ ಕೈನೆಟಿಕ್ ಎನರ್ಜಿ ಅಂತಾನು ನೀವು ಹೇಳ್ಬೋದು. ಅದನ್ನ ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಬದಲಾವಣೆ ಮಾಡಿ. ಇದು ಒಂದು ರೀತಿಯ ಪ್ರೊಡಕ್ಷನ್. ಇನ್ನೊಂದು ರೀತಿಯ ಪ್ರೊಡಕ್ಷನ್ ಏನಂದ್ರೆ, ನೀವು ಬ್ಯಾಟ್ರಿಗಳಲ್ಲಿ ನೋಡ್ತೀವಿ. ಬ್ಯಾಟ್ರಿ ಅನ್ನೋದು ಒಂದು ನೆನ್ಪಿಟ್ಕೋಬೇಕು, ಅದು ತನ್ನಕ್ಕೆ ತಾನೇ ಎಲೆಕ್ಟ್ರಿಸಿಟಿಯನ್ನು ತಯಾರಿಸಲ್ಲ. ಅದು ಒಂಥರ ಸ್ಟೋರೇಜ್ ಡಿವೈಸ್ ಅಂತ ಕರೀತೀವಿ. ಬ್ಯಾಟ್ರಿ ಅಥವಾ ಸೆಲ್ ಅಂತಾನು ಕರೀತಾರೆ. ಸೊ ಈ ನಿಮ್ಮ ಫೋನ್ ಅಲ್ಲಿ ಇರ್ಬೋದು, ವಾಚ್ ಅಲ್ಲಿ ಇರ್ಬೋದು, ಅಥವಾ ಮನೆಗೆ ಹಾಕಿರೋ UPS ಇರ್ಬೋದು, ಇದು ಸ್ಟೋರೇಜ್ ಡಿವೈಸ್ ಅಂತ ಕರೀತೀವಿ.
ಸೊ ಎಲ್ಲಾದ್ರೂ ಫಸ್ಟ್ ಒಂದು ಕಡೆ ನಾವು ಚಾರ್ಜ್ ಮಾಡಬೇಕು. ಚಾರ್ಜ್ ಮಾಡಿದಾಗ ಆ ಎಲೆಕ್ಟ್ರಿಸಿಟಿ ಅದು ತಗೊಂಡಿರುತ್ತೆ. ತಗೊಂಡು ಏನ್ ಮಾಡುತ್ತೆ ಅದು? ಸೊ ಒಂದು ನೋಡಿ, ಫಸ್ಟ್ ಎಲೆಕ್ಟ್ರಿಕಲ್ ಎನರ್ಜಿನ ನಾವು ಬಳಸ್ತೀವಿ. ಎಲೆಕ್ಟ್ರಿಕಲ್ ಎನರ್ಜಿನ ಬಳಸ್ಕೊಂಡು ಚಾರ್ಜ್ ಮಾಡ್ತೀವಿ. ಚಾರ್ಜಿಂಗ್ ಆಗ್ತಿದ್ದಂಗೆ ಕೆಮಿಕಲ್ ಎನರ್ಜಿ ಆಗಿ, ಪ್ರತಿಯೊಂದು ಬ್ಯಾಟ್ರಿ ಒಳಗೆ ಒಂದು ಕೆಮಿಕಲ್ ಇರುತ್ತಲ್ವ, ಅದು ಆ ಕೆಮಿಕಲ್ ಆ ಎನರ್ಜಿಯನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಇದು ಚಾರ್ಜಿಂಗ್. ಮತ್ತೆ ಇದು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಬದಲಾವಣೆ ಆದ್ರೆ, ಇದು ಮತ್ತೆ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಬದಲಾವಣೆ ಆದಾಗ ಇದನ್ನ ಡಿಸ್ಚಾರ್ಜಿಂಗ್ ಅಂತ ಕರೀತೀವಿ. ಚಾರ್ಜಿಂಗ್ ಮತ್ತೆ ಡಿಸ್ಚಾರ್ಜ್. ಸೊ ಈ ಬ್ಯಾಟ್ರಿ ಅನ್ನೋದು ಸಹ ಒಂದು ಒಳ್ಳೆ ರೆಗ್ಯುಲರ್ ನಾವು ದಿನನಿತ್ಯ ಜೀವನದಲ್ಲಿ ತುಂಬಾ ಕಡೆ ನೋಡ್ತಾ ಇರುವಂಥದ್ದು ಒಂದು ಎಲೆಕ್ಟ್ರಿಕ್ ಜನರೇಷನ್, ಎಲೆಕ್ಟ್ರಿಸಿಟಿ ಜನರೇಷನ್ ಗ್ಯಾಡ್ಜೆಟ್. ಮೂರನೇದು ಒಂದು ಇತ್ತೀಚೆಗೆ ನಾವು ತುಂಬಾ ಕಡೆ ನೋಡ್ತಾ ಇರೋದು ಸೋಲಾರ್ ಪ್ಯಾನಲ್ಗಳಲ್ಲಿ. ಸಾರಿ, ಮೂರನೇದು ನಾವು ತುಂಬಾ ಕಡೆ ಈಗ ನೋಡ್ತಾ ಇರೋದು ಸೋಲಾರ್ ಪ್ಯಾನಲ್. ಈ ಸೋಲಾರ್ ಪ್ಯಾನಲ್ ಏನ್ ಮಾಡುತ್ತೆ? ಬೆಳಕು, ಸೂರ್ಯನ ಬೆಳಕಿದೆಯಲ್ಲ, ಅದನ್ನ ಸನ್ಲೈಟ್, ಸೂರ್ಯನ ಬೆಳಕನ್ನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಬದಲಾವಣೆ. ಬೆಳಕಿದ್ದಾಗ ನಿಮಗೆ ಎಲೆಕ್ಟ್ರಿಸಿಟಿ ಬರ್ತಾ ಇರುತ್ತೆ, ಬೆಳಕಿಲ್ಲದೆ ಇದ್ರೆ ಅದು ಎಲೆಕ್ಟ್ರಿಸಿಟಿ ಇಲ್ಲ. ಈ ಮೂರು ನಾವು ದಿನನಿತ್ಯ ಜೀವನದಲ್ಲಿ ಅತಿ ಹೆಚ್ಚು ಜನರೇಷನ್ ನೋಡ್ತಾ ಇರುವಂತದ್ದು ಈ ಮೂರೇ ಐಟಮ್ಸ್. ಯಾವುದು? ಡೈನಮೋ ಒಂದು, ಸ್ಟೋರೇಜ್ ಡಿವೈಸ್ ಆಗಿ ಬ್ಯಾಟ್ರಿ ಅಥವಾ ಸೆಲ್ ಒಂದು, ಮೂರನೇದು ಸೋಲಾರ್ ಪ್ಯಾನಲ್. ಈಗ ನಿಮ್ಗೊಂದು ಡೌಟ್ ಬರ್ಬೋದು, ಸರ್ ಇದು ಗಾಳಿಯಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರಲ್ಲ, ಪವರ್ ಪ್ಲಾಂಟ್, ವಿಂಡ್ ಮಿಲ್ ಇರುತ್ತಲ್ವಾ, ಅಥವಾ ಪವರ್ ಸ್ಟೇಷನ್ ಇರುತ್ತೆ, ಅಥವಾ ಡ್ಯಾಮ್ಗಳಲ್ಲಿ ಹೈಡ್ರೋ ಪವರ್ ಸ್ಟೇಷನ್ ಇರುತ್ತೆ, ಅಲ್ಲಿ ಹೇಗೆ ಮಾಡ್ತಾರೆ ಅಂತಾರೆ? ಅದು ಎಲ್ಲಾನು ಈ ಡೈನಮೋನೇ ಬಳಕೆ ಮಾಡ್ತಾರೆ. ಡೈನಮೋ ಅನ್ನೋದು ಚಿಕ್ಕದಾಗಿದ್ರೆ ನಿಮ್ ಸೈಕಲ್ ಅಲ್ಲಿ ಇರುತ್ತೆ, ತುಂಬಾ ದೊಡ್ಡ ಗಾತ್ರದಲ್ಲಿ ಇದ್ದಾಗ ಅದನ್ನ ಹೈಡ್ರೋ ಪವರ್ ಸ್ಟೇಷನ್ ಅಲ್ಲಿ ಟರ್ಬೈನ್ ಅಂತ ಕರೀತಾರೆ. ಅದು ಏನಂದ್ರೆ ಇದೇ ಡೈನಮೋ, ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಹೈಡ್ರೋ ಪವರ್ ಸ್ಟೇಷನ್ ಅಲ್ಲಿ ಒಂದು ಟರ್ಬೈನ್ ಅಂತ ನಾವು ಕರಿತೀವಿ, ಅದೂನು ಇದೇ ಕೆಲಸ ಮಾಡುತ್ತೆ. ಅಥವಾ ವಿಂಡ್ ಮಿಲ್ ಅಂದ್ರೆ ಗಾಳಿಯಿಂದ ಒಂಥರ ಫ್ಯಾನ್ ತರ ಇದ್ದು, ಕೆಲವು ಕಡೆ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಮಧ್ಯದ ಭಾಗದಲ್ಲಿ ಅಂದ್ರೆ ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ ಈ ಭಾಗದಲ್ಲಿ ಈ ವಿಂಡ್ ಮಿಲ್ಗಳು ತುಂಬಾ ಜಾಸ್ತಿ ಇದೆ. ನೆಕ್ಸ್ಟ್ ಇನ್ನೊಂದು ಹೇಳಿದೆ, ಈ ಕೋಲ್ ಬೇಸ್ಡ್ ಪವರ್ ಪ್ಲಾಂಟ್ಸ್ ಇರುತ್ತಲ್ಲ, ಕೋಲು ಅಥವಾ ಗ್ಯಾಸ್ ಅನ್ನು ಬಳಕೆ ಮಾಡಿ ಅಲ್ಲೂ ಈ ಟರ್ಬೈನ್ ಅನ್ನೇ ತಿರುಗಿಸ್ತಾ ಅಂತ ಪ್ರಯತ್ನ ನಡೀತೆ. ಅಲ್ಲೂ ಮೆಕ್ಯಾನಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಈ ಟರ್ಬೈನ್ ಮುಖಾಂತರ ಬಳಸ್ತಾರೆ. ಇನ್ನೊಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳು ಇರುತ್ತವೆ ನೋಡಿ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳಲ್ಲೂ ಇದೇ ಟರ್ಬೈನ್ ಅನ್ನೇ ನಾವು ಬಳಸ್ತೀವಿ. ಸೊ ಈ ಟರ್ಬೈನ್ ಅನ್ನೋದು ಒಂಥರ, ಅಥವಾ ಈ ಡೈನಮೋ ಅಂತ ನಾನು ಇಲ್ಲಿ ಏನು ನಿಮ್ಗೆ ಹೆಸರಿನ ಪರಿಚಯ ಮಾಡಿದ್ದೀನೋ, ಇದು ಸುಮಾರು ರೂಪಗಳಲ್ಲಿ, ಸುಮಾರು ಸೈಜ್ಗಳಲ್ಲಿ, ಬೇರೆ ಬೇರೆ ಸೈಜ್ಗಳಲ್ಲಿ ನಾವು ಇದನ್ನು ಬಳಸ್ತೀವಿ. ಒಂದು ಸ್ಕೂಟ್ರಲ್ಲೂ ಈ ಡೈನಮೋ ಇರುತ್ತೆ. ನಿಮಗೆ ಸ್ಕೂಟರ್ ಅಲ್ಲಿ ಮುಂದ್ಗಡೆ ಲೈಟ್ ಬರ್ಬೇಕಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಪವರ್ ಜನರೇಷನ್ ಆಗ್ತಾ ಇರ್ಬೇಕು. ಸೊ ಅಲ್ಲಿ ನಾವು ಈ ಡೈನಮೋನ ಬಳಸ್ತೀವಿ. ಒಂದು ದೊಡ್ಡ ಕಾರಲ್ಲೋ ಬಸ್ಸಲ್ಲೋ ಅಲ್ಲೂ ಸಹ ಡೈನಮೋ ಇರುತ್ತೆ. ಅದನ್ನ ಇನ್ನು ನೆಕ್ಸ್ಟ್ ರೈಲ್ವೆ ಇಂಜನ್ ಅಲ್ಲೂ ಡೈನಮೋ ಇರುತ್ತೆ, ನೆಕ್ಸ್ಟ್ ಏರೋಪ್ಲೇನ್ ಅಲ್ಲೂ ಡೈನಮೋ ಇರುತ್ತೆ. ಸೊ ಈ ಡೈನಮೋ ಬೇರೆ ಬೇರೆ ರೂಪಗಳಲ್ಲಿ ಡೈನಮೋ ಇರುತ್ತೆ, ಬೇರೆ ಬೇರೆ ಜಾಗಗಳಲ್ಲಿ ಡೈನಮೋನ ನಾವು ಬಳಸ್ತೀವಿ. ಸೊ ಎಲೆಕ್ಟ್ರಿಸಿಟಿ ಜನರೇಷನ್ ಅಂತ ಬಂದಾಗ ನಮಗೆ ನೆನ್ಪಿಟ್ಕೋಬೇಕಾಗಿದ್ದು ಅತಿ ಹೆಚ್ಚು ನಾವು ಬಳಸೋ ಅಂಥದ್ದು ಡೈನಮೋನ ಫಸ್ಟ್ ಎಲೆಕ್ಟ್ರಿಸಿಟಿ ಜನರೇಷನ್.
ನೆಕ್ಸ್ಟ್ ಬಂದಿರೋ ಎಲೆಕ್ಟ್ರಿಸಿಟಿನ ಸ್ಟೋರ್ ಮಾಡೋಕ್ಕೆ ಬ್ಯಾಟ್ರಿ ಅಥವಾ ಸೆಲ್ ಅನ್ನು ಬಳಸ್ತೀವಿ. ಮೂರನೇದಾಗಿ ಇತ್ತೀಚೆಗೆ ನಾವು ಸ್ವಲ್ಪ ಜಾಸ್ತಿ ನೋಡ್ತಾ ಇರೋದು ಸೋಲಾರ್ ಪ್ಯಾನೆಲ್ಗಳನ್ನು ನಾವು ಬಳಸ್ತೀವಿ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಿ. ಸೂರ್ಯನ ಬೆಳಕನ್ನು ವಿದ್ಯುತ್ ಶಕ್ತಿಯಾಗಿ ಬದಲಾವಣೆ ಮಾಡಿ. ಇಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಯಾರಾದರೂ. ಯಾವ್ದಾದ್ರು ಸ್ಕೂಲಲ್ಲಿ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ನಾವು ಬಂದಿದ್ದು ವಿದ್ಯುತ್ ಶಕ್ತಿ ಎಲ್ಲಿಂದ ಬರುತ್ತೆ ಅನ್ನೋದು ನಾವು ಜನರೇಷನ್ ಹೇಗಾಗತ್ತೆ ಅಂತ ನೋಡಿ. ನೆಕ್ಸ್ಟ್ ಇದನ್ನ ನಾವು ಹೇಗೆ ಬಳಸ್ಕೊಂತೀವಿ ಅಂತ ನಾವು ನೋಡೋಣ. ಇದೇ ಬಳಸ್ಕೊಳ್ಳೋದು ಯೂಸೇಜ್ ಅಂತ ನಾನು ಬರೆದ್ರೆ ಇಲ್ಲಿ ಯಾವ ರೀತಿಯಲ್ಲಿ ಬಳಸ್ಕೊಂತೀವಿ ಅಂತ ನೋಡಿ. ಯೂಸೇಜ್ ಇದನ್ನ ಬಳಸ್ಕೋಬೇಕಾದ್ರೆ ಫಸ್ಟ್ ಈ ಕರೆಂಟು ಒಂದು ವೈರ್ ಅಲ್ಲಿ ಹೋದಾಗ ಏನೇನ್ ಮಾಡುತ್ತೆ ಅಂತ ನಾವು ನೋಡ್ತೀವಿ. ಏನೇನ್ ಮಾಡುತ್ತೋ ಅದನ್ನ ನಮಗೆ ಉಪಯೋಗ ಆಗುವಂತ ಕೆಲಸಗಳ ತರ ಹೇಗೆ ಮಾಡಬಹುದು ಅಂತ ನಾವು ನೋಡ್ತೀವಿ. ಸೊ ಅದಕ್ಕೆ ಈ ಯೂಸೇಜ್ ಅಂತ ಬಂದಾಗ ಜನರಲಿ ಇದನ್ನ 3 ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತಾನು ನೀವು ಕರಿತೀರಿ. ಒಂದು ವೈರ್ ಅಲ್ಲಿ ಕರೆಂಟ್ ಹೋಗ್ತಾ ಇದ್ರೆ ಮೊದಲನೇದು ನೀವು ನೋಡ್ತೀರಾ ಹೀಟಿಂಗ್ ಎಫೆಕ್ಟ್. ಯಾವುದೇ ವೈರ್ ಅಲ್ಲಿ ಕರೆಂಟ್ ಹೋಗ್ತಾ ಇದ್ರೆ ಹರಿತಾ ಇದೆ ಅಂದ್ರೆ ಒಂದು ಹಂತಕ್ಕೆ ಅದು ಸ್ವಲ್ಪ ಬಿಸಿ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಈ ಎಲೆಕ್ಟ್ರಾನ್ಗಳು ಹರಿತಾ ಇರ್ತಾವಲ್ಲ, ಆ ಎಲೆಕ್ಟ್ರಾನ್ಗಳಿಗೆ ಒಂದು ರೀತಿಯ ಆಟಮ್ಸ್, ಆ ವೈರ್ ಅಲ್ಲಿರೋ ಆಟಮ್ಸ್ ಇಂದ ಒಂದು ಮಧ್ಯದಲ್ಲಿ ಅಡಚಣೆ ಬರ್ತಾ ಇರುತ್ತೆ. ಸೊ ಈ ಅಡಚಣೆ ಬಂದಾಗ ಅದನ್ನ ಮೀರಿ ಎಲೆಕ್ಟ್ರಾನ್ ಮುಂದಕ್ಕೆ ಹೋಗ್ಬೇಕಂದ್ರೆ ಒಂದಷ್ಟು ಶಕ್ತಿಯನ್ನು ಅದು ಬಳಕೆ ಮಾಡ್ತಾ ಇರುತ್ತೆ. ಆ ಶಕ್ತಿಯನ್ನು ನಮ್ಗೆ ಬಿಸಿ ಆಗ್ತಾ ಇರೋದು, ವೈರ್ ಬಿಸಿ ಆಗ್ತಾ ಇರೋ ತರ ಕಾಣಿಸ್ತಾ ಇದೆ. ಸೊ ಈ ಹೀಟಿಂಗ್ ಎಫೆಕ್ಟ್, ಒಂದು ಕರೆಂಟ್ ಒಂದು ವೈರ್ ಅಲ್ಲಿ ಹರಿತಾ ಇದ್ದಾಗ ಅಲ್ಲಿ ಬಿಸಿ ಆಗ್ತಾ ಇರೋವಂಥದ್ದು ಇದೆಯಲ್ಲ, ಅದನ್ನ ನಾವು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇದನ್ನ ಸುಮಾರು ಕಡೆ ನಾವು ನಮ್ಮ ಮನೆಗಳಲ್ಲಿ ಗ್ಯಾಡ್ಜೆಟ್ಸ್ ಅಲ್ಲಿ ಬಳಸ್ತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಸ್ತ್ರಿ ಮಾಡೋಕ್ಕೆ ಒಂದು ಐರನ್ ಬಾಕ್ಸ್ ಇರ್ಬೋದು, ರೈಟ್? ಅಥವಾ ಬೇರೆ ಹೀಟಿಂಗ್ ಎಲಿಮೆಂಟ್ಸ್ ಇನ್ನೇನಿದೆ ನಿಮ್ಗೆ, ರೂಮ್ ಹೀಟರ್ಸ್ ಅಥವಾ ನೀರನ್ನು ಬಿಸಿ ಮಾಡಕ್ಕೆ ಇರುವಂತ ಗೀಸರ್ಗಳಿರ್ಬೋದು. ಇವೆಲ್ಲಾನು ಈ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬಳಸ್ತೀವಿ. ಆದ್ರೆ ಎಲ್ಲಾ ಒಂದೇ ರೀತಿಯ ವೈರ್ಗಳನ್ನ ಬಳಸಲ್ಲ. ಯಾಕೆ ಅಂದ್ರೆ ಕೆಲವು ಕಡೆ ನಿಮಗೆ ಅದು ಹೀಟ್ ಮೆಟೀರಿಯಲ್ಗೆ ತಕ್ಕಂತೆ ಎಷ್ಟು ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು ಬದಲಾವಣೆ. ಸೊ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಜಾಸ್ತಿ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಮೆಟೀರಿಯಲ್ ನ ಬಳಸ್ತೀವಿ. ಸೊ ಅದಕ್ಕೆ ಒಂದು ಉದಾಹರಣೆ ಏನಂದ್ರೆ, ನಾವು ಹಿಂದೆ ಅಲಾಯ್ ಅಂದ್ರೆ ಒಂದು ಪರಿಚಯ ಮಾಡಿದ್ವಿ. ನಿಕ್ರೋಮ್ ಅಂತ ಒಂದು ಅಲಾಯ್ ಇದೆ. ಈ ನಿಕ್ರೋಮ್ ಅನ್ನ ಅಲಾಯ್ ಜನರಲಿ ನಾವು ಹೀಟಿಂಗ್ ಎಲಿಮೆಂಟ್ಸ್ ಅಲ್ಲಿ ಬಳಸ್ತೀವಿ. ಹೀಟಿಂಗ್ ಎಲಿಮೆಂಟ್ಸ್ ಅಂದ್ರೆ ನೀವು ಮನೆಯಲ್ಲಿ ನೀರನ್ನು ಬಿಸಿ ಮಾಡೋದು ನೋಡಿರ್ತೀರ. ಜನರಲಿ ಎಲ್ಲಾನು ಡಿಸೈನ್ ಈ ತರ ಇರುತ್ತೆ. ಇದು ಎಲ್ಲೆಲ್ಲಿ ಈ ತರದ್ದು ಬಂದಿದೆಯೋ ಅಲ್ಲೆಲ್ಲಾ ಕಡೆನೂ ಈ ಹೀಟಿಂಗ್ ಎಲಿಮೆಂಟ್ಸ್ ಇದೆ ಅಂತ ಅರ್ಥ. ಇನ್ನೊಂದು ವಿಶೇಷವಾಗಿ ಗಮನ ಕೊಡ್ಬೇಕಾಗಿದ್ದು, ಹಳೇ ಕಾಲದ್ದು ಬಲ್ಬ್ಗಳು ಇರ್ತಿತ್ತು ನೋಡಿ, ಅದನ್ನ ನಾವು ಇನ್ಕ್ಯಾಂಡಿಸೆಂಟ್ ಲೈಟ್ ಅಂತ ಕರಿತೀವಿ. ಇನ್ಕ್ಯಾಂಡಿಸೆಂಟ್ ಲೈಟ್ ಇದು ಹಳೇ ಕಾಲದ್ದು ಬಲ್ಬ್. ಅದು ಸಹ ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್ ಇಂದಾನೆ ಕೆಲಸ ಮಾಡುತ್ತೆ. ಅಂದ್ರೆ ಏನು ಅಂದ್ರೆ, ಈ ಬಲ್ಬ್ ಅಲ್ಲಿ ನೀವು ನೋಡಿದ್ರೆ ಈ ತರ ಒಂದು ಸ್ಟ್ಯಾಂಡ್ ತರ ಇದ್ದು ಮಧ್ಯದಲ್ಲಿ ಸಣ್ಣದಾಗಿ ಒಂದು ಫಿಲಮೆಂಟ್ ಇರ್ತಿತ್ತು. ಇದನ್ನ ಫಿಲಮೆಂಟ್ ಅಂತ ಕರಿತೀವಿ. ಆ ಫಿಲಮೆಂಟ್ ಇಂದ ಈ ಕರೆಂಟ್ ಹರಿತಾ ಇದ್ರೆ ಆ ಫಿಲಮೆಂಟ್ ತುಂಬಾ ಬಿಸಿ ಆಗುತ್ತೆ. ಬಿಸಿ ಆದಾಗ
ಆ ಫಿಲಮೆಂಟು ಲೈಟ್, ಯಾವುದೇ ವಸ್ತು ನೋಡಿ, ನೀವು ಐರನ್ ತಗೊಳ್ಳಿ, ಕಬ್ಬಿಣ ತಗೊಂಡು ಕಬ್ಬಿಣದ ಮೇಲೆ ಕೆಲಸ ಮಾಡೋರು ಏನ್ ಮಾಡ್ತಾರೆ, ತುಂಬಾ ಬಿಸಿ ಮಾಡ್ತಾರೆ. ಬಿಸಿ ಮಾಡಿದಾಗ ಏನಾಗುತ್ತೆ, ಕಪ್ಪುದಾಗಿದ್ದು ಕಬ್ಬಿಣವೇ ಒಂಥರ ಕೆಂಪುದಾಗಿ ಕಾಣೋದು ಶುರು ಆಗುತ್ತೆ ಅಲ್ವಾ. ಅದೇ ರೀತಿಯಲ್ಲಿ ಈ ಫಿಲಮೆಂಟ್ ನ ತುಂಬಾ ಹೀಟ್ ಮಾಡಿದಾಗ ಅದು ಒಂದು ಲೈಟ್ ಅನ್ನು ಬಿಟ್ಕೊಡ್ತಾ ಇರುತ್ತೆ. ಅದೇ ನಾವು ಬೆಳಕು ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಹಳೆ ಕಾಲದ್ದು ಲೈಟು ನೀವು ಸ್ವಲ್ಪ ಹೊತ್ತು ಆನ್ ಮಾಡಿದ್ರೂ ತುಂಬಾ ಬಿಸಿಯಾಗಿರುತ್ತೆ, ಮುಟ್ಟಿದ ತಕ್ಷಣ ಸುಡುತ್ತೆ, ರೈಟ್. ಸೊ ಈ ಫಿಲಮೆಂಟ್ ಎಷ್ಟು ಬಿಸಿ ಆಗುತ್ತೋ ಅಷ್ಟು ಜಾಸ್ತಿ ಬೆಳಕು ಬರುತ್ತೆ, ರೈಟ್. ಈ ಫಿಲಮೆಂಟ್ ಟಂಗ್ಸ್ಟನ್ ಅನ್ನೋ ಒಂದು ಎಲಿಮೆಂಟ್ ಇಂದ ಮಾಡ್ತಾ ಇದ್ರು. ಟಂಗ್ಸ್ಟನ್ ಅನ್ನೋ ಒಂದು ಎಲಿಮೆಂಟ್ ಇಂದ ಮಾಡ್ತಾ ಇದ್ರು. ಇದಕ್ಕೆ ಸಿಂಬಲ್ ಡಬ್ಲ್ಯೂ. ಈ ಟಂಗ್ಸ್ಟನ್ಗೆ ಜರ್ಮನ್ ನೇಮ್ ವುಲ್ಫ್ರಮ್ ಅಂತ ಇದೆ. ಆ ವುಲ್ಫ್ರಮ್ ಅನ್ನೋ ಹೆಸರಿಂದ ಈ ಡಬ್ಲ್ಯೂ ಅನ್ನೋ ಸಿಂಬಲ್ನ ನಾವು ಬಳಸ್ತೀವಿ. ಯಾಕಂದ್ರೆ ಟಿ ಇಂದ ಶುರು ಮಾಡಿರೋಂಥ ಎಲಿಮೆಂಟ್ಸ್ ಬೇರೆ ಸುಮಾರು ಇದೆ ಅಂತ ನಾವು ಟಂಗ್ಸ್ಟನ್ಗೆ ಡಬ್ಲ್ಯೂ ಸಿಂಬಲ್ನ ಯೂಸ್ ಮಾಡ್ತೀವಿ. ಸೊ ಒಂದು ಈ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ದು ಹಿಂದಿನ ಕಾಲದಿಂದನೂ ನಾವು ಫಸ್ಟ್ ಕರೆಂಟನ್ನ ಯಾವುದಕ್ಕೆ ಬಳಸಬಹುದು ಅಂತ ನಾವು ಕೆಲಸ ಮಾಡಿದ್ದು ಶುರು ಮಾಡಿದ್ದಿನಿಂದ ಮಾಡಿದ್ದೆ ಈ ಹೀಟಿಂಗ್ ಎಫೆಕ್ಟ್ ಇಂದ. ಆದ್ರೆ ಈ ಹೀಟಿಂಗ್ ಎಫೆಕ್ಟ್ ಎಲ್ಲೆಲ್ಲಿ ಇರುತ್ತೋ ಅದು ಅಷ್ಟು ಎಫಿಷಿಯಂಟ್ ಆಗಿ ಇರಲ್ಲ. ಇಲ್ಲಿ ನಾಟ್ ವೆರಿ ಎಫಿಷಿಯಂಟ್ ಅಂತ ಬರುತ್ತೆ. ಅಂದ್ರೆ ಎಷ್ಟು ಶಕ್ತಿಯನ್ನು ಇದು ನಾವು ಅದಕ್ಕೆ ಕೊಟ್ಟಿರ್ತೀವೋ ಆ ಶಕ್ತಿಯಷ್ಟು ಅಲ್ಲಿ 100% ಬದಲಾವಣೆ ಆಗಿರುತ್ತೆ ಅಂತ ಅಲ್ಲ. ಈಗ ನೀವು ಕರೆಂಟ್ ಅಲ್ಲಿ ಎಷ್ಟು ಶಕ್ತಿಯನ್ನು ನೀವು ಕೊಟ್ಟಿರ್ತೀರೋ ಅದರಲ್ಲಿ ನೀರು ಬಿಸಿ ಆಗಕ್ಕೆ ಎಷ್ಟು ಶಕ್ತಿ ಕನ್ಸ್ಯೂಮ್ಷನ್ ಆಗಿದೆ ಅಂತ ನೀವು ನೋಡಿದ್ರೆ, ನೀರು ಬಿಸಿ ಆಗಕ್ಕೆ ಸ್ವಲ್ಪ ಕಡಿಮೆ ಶಕ್ತಿಯನ್ನು ಬಳಕೆ ಆಗಿರುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿ ವೇಸ್ಟ್ ಆಗಿದೆ. ಸೊ ಈ ಹೀಟಿಂಗ್ ಎಫೆಕ್ಟ್ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಸ್ವಲ್ಪ ಎನರ್ಜಿ ವೇಸ್ಟ್ ಆಗಿರುತ್ತೆ. ಅದಕ್ಕೆ ಹಳೆಯ ಕಾಲದ ಬಲ್ಬ್ಗಳನ್ನ ನಾವು ಚೇಂಜ್ ಮಾಡ್ತಾ ಇದ್ವಿ. ಯಾಕಂದ್ರೆ ತುಂಬಾ ಜಾಸ್ತಿ ಶಕ್ತಿಯನ್ನಂತೂ ಎಳ್ಕೊಳ್ಳುತ್ತೆ, ಬಟ್ ಕೊಡ್ತಾ ಇರೋ ಬೆಳಕು ಕಮ್ಮಿ ಇರುತ್ತೆ. ಓಕೆ, ಇಲ್ಲಿ ಹೀಟಿಂಗ್ ಎಫೆಕ್ಟ್ಗೆ ಸಂಬಂಧಪಟ್ಟಂಗೆ ಏನಾದ್ರು ಪ್ರಶ್ನೆ ಇದ್ರೆ ಒಂದ್ ನಿಮಿಷ ಕೇಳ್ಬೋದು ಯಾರು. ರವಿ, ನೀವು ಮ್ಯೂಟ್ ಅಲ್ಲಿ ಇದ್ದೀರಾ? ಹೀಟಿಂಗ್ ಎಫೆಕ್ಟ್ಗೆ ಸಂಬಂಧಪಟ್ಟಂಗೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಸರ್, ನಂಗೊಂದು ಡೌಟ್ ಐತ್ರಿ. ಹಾ ಹೇಳಿ. ಅದ ನೀವು ಒಂದ್ ಕಡೆ ಎಲೆಕ್ಟ್ರಿಕ್ ಫ್ಲೋ ಆಗಾಕೈತಂದ್ರ ಅದ ನಿಮ್ಗೆ ವಂಕ ಟಿಂಕ ಇರ್ತೈತ್ಲೇ ರೀ. ಅದ ಹಂಗ ಯಾಕೆ ಇರ್ತೈತ್ರಿ? ಸಿದಾನು ಇರ್ಬೋದಿತ್ರಲ್ಲ ಅದು. ಹಾ, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಒಂದು, ನಮಗೆ ಯಾವಾಗ್ಲೂ ಏನ್ ಮಾಡ್ತೀವಿ ಅಂದ್ರೆ, ಈ ಹೀಟಿಂಗ್ ಆಗ್ಬೇಕು ಅಂದ್ರೆ ಅದು ಎಷ್ಟು ಉದ್ದ ವೈರ್ ಇಂದ ಹೋಗುತ್ತೋ ಅಷ್ಟು ಜಾಸ್ತಿ ಹೀಟ್ ಆಗುತ್ತೆ ಅಲ್ವಾ. ಸೊ ನಾವೇನ್ ಮಾಡ್ತೀವಿ, ಕಡಿಮೆ ಜಾಗದಲ್ಲಿ ತುಂಬಾ ಜಾಸ್ತಿ ವೈರ್ ಇಡ್ಬೇಕು. ಅದಕ್ಕೆ ಈ ಬೇರೆ ಬೇರೆ ಡಿಸೈನ್ಗಳಲ್ಲಿ ಬೇರೆ ಬೇರೆ ಶೇಪ್ ಅಲ್ಲಿ ಯಾವ್ದ್ರಲ್ಲಿ ಜಾಸ್ತಿ ವೈರ್ ಇಡಬಹುದು ಅಂತ ನೀವು ನೋಡಿದ್ರೆ, ಈ ಸ್ಪ್ರಿಂಗ್ ತರ ಈ ತರ ಡಿಸೈನ್ ಇದ್ರೆ ಜಾಸ್ತಿ ವೈರ್ನ ಅಲ್ಲಿ ಕೂರಿಸಬಹುದು ಅಂತ ನಮ್ಗೆ ಗೊತ್ತಾಗುತ್ತೆ. ಅದರ ಆಧಾರಿತವಾಗಿ ಅದು ಡಿಸೈನ್ ಮಾಡಿರ್ತಾರೆ. ಇದೇ ರೀತಿಯ ಇನ್ನೊಂದು ಉದಾಹರಣೆ ಏನಂದ್ರೆ, ನಮ್ಮ ದೇಹದಲ್ಲಿ ನಾವು ತಿಂದಿದ್ದು ಊಟವನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋಕೆ, ನಮ್ಮ ದೇಹ ಅಬ್ಸಾರ್ಬ್ ಮಾಡ್ಕೊಳ್ಳೋಕೆ ಯಾವ ಆರ್ಗನ್ ಅಂದ್ರೆ ನಾವು ಹೆಚ್ಚು ಉಪಯೋಗ ಆಗುವಂಥದ್ದು ಆರ್ಗನ್ ಅಲ್ಲಿ ನಮಗೆ ಈ ಸ್ಮಾಲ್ ಇಂಟೆಸ್ಟೈನ್ ಅಲ್ವಾ. ಈ ಸ್ಮಾಲ್ ಇಂಟೆಸ್ಟೈನ್ ನಾವು ಯಾವಾಗಲೂ ಏನ್ ಮಾಡ್ತೀವಿ, ನೀವು ಡ್ರಾಯಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಇಷ್ಟ ಬಂದಂಗೆ ಹಿಂಗೆ 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 ಹಿಂಗೆಲ್ಲ ಇರುತ್ತೆ ಶೇಪ್. ಅದೇ ಆ ಥರ ಯಾಕೆ ಇರುತ್ತೆ ಅಂದ್ರೆ, ಊಟ ನಮ್ಮ ದೇಹದಲ್ಲಿ ನಾವು ಮಾಡಿರೋ ಊಟ ಅತಿ ಹೆಚ್ಚು ಸಮಯ ಅಥವಾ ಈ ಊಟನ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಅತಿ ಹೆಚ್ಚು ನನಗೆ ಅವಕಾಶ ಬೇಕು, ಜಾಗ ಬೇಕು ಅನ್ನೋ ಕಾರಣಕ್ಕೆ ಆ ಸ್ಮಾಲ್ ಇಂಟೆಸ್ಟೈನ್
ಏನು ಉದ್ದಕ್ಕೆ ಇರುತ್ತೆ, ಆಕ್ಚುಲಿ ನೀವು ತೆಗೆದ್ರೆ ಉದ್ದಕ್ಕಿರುತ್ತೆ. ಬಟ್ ಜೋಡಿಸಿದಾಗ ಕಡಿಮೆ ಜಾಗದಲ್ಲಿ ಜೋಡಿಸ್ಬೇಕಂದ್ರೆ ಎಲ್ಲ ಇಷ್ಟ ಬಂದಿದ್ದು ಈ ಪ್ಯಾಟರ್ನ್ ಅಲ್ಲಿ ಜೋಡಿಸ್ಕೊಂಡು ಆಗುತ್ತೆ. ಹಾಗಾಗಿ ಎಲೆಕ್ಟ್ರಿಕಲ್ ಬಲ್ಬ್ ಅಲ್ಲಿ ಇರ್ಬೋದು, ಗೀಸರ್ ಅಲ್ಲಿ ಇರ್ಬೋದು, ಈ ಹೀಟಿಂಗ್ ಎಲಿಮೆಂಟ್ ಇರ್ಬೋದು, ನೀವು ಈ ತರ ಹಾಕ್ಬಿಟ್ರೆ ಸುಮ್ಮನೆ ಒಂದೇ ವೈರ್ ಆಗ್ತಿತ್ತು, ಇಷ್ಟೇ ವೈರ್ ಆಗೋದು. ಅದೇ ಈ ತರ ಮಾಡಿದ್ರೆ ಒಂದು 3 ಪಟ್ಟು ಹೆಚ್ಚಿಗೆ ವೈರ್ನ ಅಲ್ಲಿ ಜೋಡ್ಸಕ್ಕೆ ಸಾಧ್ಯ ಆಗುತ್ತೆ. ಈ ವೈರ್ ಎಷ್ಟು ಉದ್ದದ್ದು ವೈರ್ ನೀವು ಅಲ್ಲಿ ಜೋಡಿಸ್ತೀರೋ ಅಷ್ಟು ಜಾಸ್ತಿ ಹೀಟನ್ನು ಅಂದ್ರೆ ಬಿಸಿಯಾಗಿ ವಸ್ತು ಅಷ್ಟು ಬಿಸಿ ಆಗಕ್ಕೆ ಅವಕಾಶ ಇರುತ್ತೆ. ಥ್ಯಾಂಕ್ ಯು ಸರ್. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇದು ನಾನು ಹೇಳಿದೆ ಎಲೆಕ್ಟ್ರಿಸಿಟಿಯನ್ನು ನಾವು ಬಳಸಬೇಕಾದ್ರೆ 3 ಎಫೆಕ್ಟ್ ಇದೆ ಅಂತ. ಮೊದಲನೇದು ಒಂದು ನೋಡಿದ್ವಿ, ಈಗ ಹೀಟಿಂಗ್ ಎಫೆಕ್ಟ್ ಅಂತ ಆಗ್ತಾ ಇದೆ. ಎರಡನೇದು ಎಫೆಕ್ಟ್ ಅದನ್ನ ಕೆಮಿಕಲ್ ಎಫೆಕ್ಟ್ ಅಂತ ಕರೀತೀವಿ. ಈ ಕೆಮಿಕಲ್ ಎಫೆಕ್ಟ್ ಅಂದ್ರೆ ಏನಂದ್ರೆ, ಯಾವ್ದಾದ್ರು ಒಂದು ವಸ್ತುವಿಂದ ನಾವು ಕರೆಂಟ್ ಅನ್ನು ಪಾಸ್ ಮಾಡಿದ್ರೆ ರಾಸಾಯನಿಕವಾಗಿ ಅದರಲ್ಲಿ ಒಂದು ಬದಲಾವಣೆ ಆಗುತ್ತೆ, ಹಾಗೆ ಆಗುತ್ತೆ. ಸೊ ಏನಾಗುತ್ತೆ ಅಂದ್ರೆ, ಈಗ ನೀವು ರೆಗ್ಯುಲರ್ ವೈರ್ ಅಲ್ಲಿ ಕಾಪರ್ ಐರನ್ ಇದು ಯೂಸ್ ಮಾಡಿದಾಗ ಅಷ್ಟು ಪ್ರಮಾಣದಲ್ಲಿ ಅದು ರಾಸಾಯನಿಕ ಪ್ರಕ್ರಿಯೆ ಆಗಿದ್ದು ನಮಗೆ ಗೊತ್ತಾಗಲ್ಲ. ಯಾಕಂದ್ರೆ ಬೇರೆ ಅದು ಆ ಕರೆಂಟ್ ಹೋಗೋದು ನಿಲ್ತಿದ ತಕ್ಷಣ ಮತ್ತೆ ಕಾಪರ್ ಆಗಿ ಬದಲಾವಣೆ. ಆದರೆ ಈಗ ನೀರಿಂದ ಈ ಕರೆಂಟ್ ನ ಪಾಸ್ ಮಾಡಿದಿರಿ ಅನ್ಕೊಳ್ಳಿ. ನೀರಿಂದ ಕರೆಂಟ್ ಅನ್ನು ಪಾಸ್ ಮಾಡಿದಾಗ ಆ ನೀರು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ವಿಭಜನೆ ಆಗುತ್ತೆ. ಇದನ್ನ ನಾವು ಎಲೆಕ್ಟ್ರೋಲೈಸಿಸ್ ಅಂತ ಕರಿತೀವಿ. ಲೈಸಿಸ್ ಅಂದ್ರೆ ಮುರಿಯುವಂಥದ್ದು, ವಿಭಜನೆ ಆಗ್ತಾ ಇರೋದು. ಎಲೆಕ್ಟ್ರೋಲೈಸಿಸ್ ಅಂದ್ರೆ ಎಲೆಕ್ಟ್ರಿಸಿಟಿಯಿಂದ ವಿಭಜನೆ ಮಾಡ್ತಾ ಇರೋದು. ಓಕೆ, ಸೊ ಇದು ಒಂದು ರೀತಿಯ ಕೆಮಿಕಲ್ ರಾಸಾಯನಿಕವಾಗಿ ಬದಲಾವಣೆ ಆಗ್ತದೆ ಕರೆಂಟ್ ಅನ್ನ ಕಳಿಸ್ದಾಗ, ರೈಟ್. ಇನ್ನೊಂದು ಏನಾಗುತ್ತೆ, ಈಗ ನೀವು ಬ್ಯಾಟ್ರಿಯಲ್ಲಿ ನೀವು ಚಾರ್ಜ್ ಕಳಿಸಿದಾಗ ಬ್ಯಾಟ್ರಿಯಲ್ಲಿ ಇರೋ ಕೆಮಿಕಲ್ ಬದಲಾವಣೆ ಆಗ್ತಾ ಇದೆ. ಮತ್ತೆ ಅದು ಡಿಸ್ಚಾರ್ಜ್ ಆಗೋದಾಗ ಮತ್ತೆ ಅದು ಕೆಮಿಕಲಿ ಬದಲಾವಣೆ ಆಗುತ್ತೆ. ಸೊ ಈ ಪ್ರಾಸೆಸ್ ಏನಿದೆಯೋ ಇದನ್ನ ಕೆಮಿಕಲ್ ಎಫೆಕ್ಟ್ ಅಂದ್ರೆ ರಾಸಾಯನಿಕವಾಗಿ ಬದಲಾವಣೆ ಆಗ್ತಾ ಇರೋದನ್ನ ನಾವು ಕರೆಂಟ್ ಇಂದ ಆಗ್ತಾ ಇರೋದ್ರಿಂದ ಅದಕ್ಕೆ ಬೇರೆ ಬೇರೆ ಎಲೆಕ್ಟ್ರೋಲೈಸಿಸ್ ಅಥವಾ ಎಲೆಕ್ಟ್ರೋಪ್ಲೇಟಿಂಗ್ ಅಥವಾ ನಾವು ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಅಂತ ಇದನ್ನ ಬೇರೆ ಬೇರೆ ಕಡೆ ಬಳಸ್ತೀವಿ. ಇದನ್ನ 1-2 ಉದಾಹರಣೆ ಕೊಡ್ತೀನಿ. ಎಲೆಕ್ಟ್ರೋಲೈಸಿಸ್ ನಾನು ಈಗ ಹೇಳಿದೆ. ಕೆಲವು ಕೆಮಿಕಲ್ ಎಲಿಮೆಂಟ್ಸ್ನ ನಾವು ನೇಚರ್ ಇಂದ ಪಡಿಬೇಕಾದ್ರೆ, ಸೋಡಿಯಂ ಒಂದು ಒಳ್ಳೆ ಉದಾಹರಣೆ. ಸೋಡಿಯಂನ ನೀವು ನೇಚರ್ ಇಂದ ಪಡಿಬೇಕಾದ್ರೆ ರಾಸಾಯನಿಕ ಪ್ರಕ್ರಿಯೆಗಳಿಂದ ಪಡಿಬೇಕು ಅಂದ್ರೆ ಅದನ್ನ ಸೋಡಿಯಂನ ನಿಮಗೆ ಪ್ರೊಡ್ಯೂಸ್ ಮಾಡೋ ಸಾಮರ್ಥ್ಯ ಇರುವಂತ ಕೆಮಿಕಲ್ಗಳಿಲ್ಲ. ಅದಕ್ಕೆ ನಾವು ಏನ್ ಮಾಡ್ತೀವಿ, ಉಪ್ಪನ್ನು ತಗೋತೀವಿ, ಸೋಡಿಯಂ ಕ್ಲೋರೈಡ್, ಇದರಲ್ಲಿ ಕರೆಂಟ್ ಪಾಸ್ ಮಾಡ್ತೀವಿ. E- ಅಂತ ನಾನು ಬರ್ದಿದ್ದೆ ಆದ್ರೆ ಕರೆಂಟ್ ಪಾಸ್ ಮಾಡ್ತಾ ಇದೀವಿ ಅಂತ ಅರ್ಥ. ಕರೆಂಟ್ ಪಾಸ್ ಮಾಡಿದಾಗ ಸೋಡಿಯಂ ಒಂದು ಕಡೆ, ಕ್ಲೋರಿನ್ ಒಂದು ಕಡೆ ಸೆಪರೇಟ್ ಆಗುತ್ತೆ. ಕ್ಲೋರಿನ್ ಗ್ಯಾಸ್ ತರ ಆಚೆಗೆ ಬಂದ್ಬಿಡುತ್ತೆ, ಸೋಡಿಯಂ ಅಲ್ಲೇ ಸೆಟ್ಲ್ ಆಗಿರುತ್ತೆ. ಇದು ನೋಡಿ, ಸೋಡಿಯಂ ಕ್ಲೋರೈಡ್ ನ ಎಲೆಕ್ಟ್ರೋಲೈಸಿಸ್ ಮಾಡ್ತಾ ಇದ್ವಿ ಅಂದ್ರೆ ಮುರಿತಾ ಇದ್ವಿ. ಸೋಡಿಯಂ ಕ್ಲೋರೈಡ್ ನ ಮುರಿದು ಸೋಡಿಯಂನ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ಸೊ ಪ್ರೊಡಕ್ಷನ್ ಅಥವಾ ಇದನ್ನೇ ಎಕ್ಸ್ಟ್ರಾಕ್ಷನ್ ಅಂತಾನೆ ಕರಿಬೋದು. ಪ್ರೊಡಕ್ಷನ್ ಆಫ್ ಸೋಡಿಯಂ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಈ ಎಲ್ಲಾನು ಇದೇ ಮೆಥಡ್ ಅಲ್ಲಿ ಮಾಡ್ತಾರೆ. ಯಾವ ಎಲಿಮೆಂಟ್ಸು ಹೆಚ್ಚಿಗೆ ರಿಯಾಕ್ಟಿವಿಟಿ ಹೊಂದಿರುತ್ತೋ, ಯಾವ ಲೋಹಗಳು ಹೆಚ್ಚಿಗೆ ರಿಯಾಕ್ಟಿವಿಟಿ ಹೊಂದಿರ್ತಾವೋ ಅಂಥದ್ದೆಲ್ಲಾನು ಕರೆಂಟ್ ಅನ್ನು ಪಾಸ್ ಮಾಡಿ ಅದನ್ನ ಪ್ರೊಡ್ಯೂಸ್ ಮಾಡಕ್ಕೆ ಸಾಧ್ಯ ಇದೆ. ಸೊ ಈ ಪ್ರಕ್ರಿಯೆ ಇದೆಯಲ್ಲ, ಇದನ್ನ ನಾವು ಏನಂತ ಕರಿತೀವಿ, ಎಲೆಕ್ಟ್ರೋಲೈಸಿಸ್ ಅಂತಾನೆ ಕರಿತಾ ಇದ್ದೀವಿ. ಓಕೆ, ಇನ್ನೊಂದು ನಾವು ಕೆಲವು ಕಡೆ ನೀವು
ಗೋಲ್ಡ್ ಕೋಟಿಂಗ್ ಅಂತ ಓದ್ತೀವಿ, ರೈಟ್? ಅಥವಾ ಸಿಲ್ವರ್ ಕೋಟಿಂಗ್ ಅಂತ ನೋಡ್ತೀವಿ. ಕೋಟಿಂಗ್ ಅಂದ್ರೆ ಏನದು? ಹೊರಗೋಗಿರೋ ಗೋಲ್ಡ್ ಅಲ್ಲಿ ಪ್ಲೇಟ್ ಮಾಡಲ್ಲ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಒಂದು ಈ ತರದ್ದು ಒಂದು ಪಾತ್ರೆ ತಗೊಂಡು ಅದರಲ್ಲಿ ಇದು ಸೊಲ್ಯೂಷನ್ ಇರ್ತದೆ. ಈ ಸೊಲ್ಯೂಷನ್ ಅಲ್ಲಿ ಯಾವ್ದಾದ್ರು ಚಿನ್ನದ್ದು ಯಾವ್ದಾದ್ರು ಒಂದು ಸಾಲ್ಟ್, ಲೆಟ್ಸ್ ಎ AuCl3 ಅಂತ ಒಂದು ಉದಾಹರಣೆಗೆ, ಇದೇ ಇರ್ಬೋದು, ಇಲ್ಲಿ ಬೇರೆ ಏನಾದ್ರು ಸಾಲ್ಟ್ ಇರ್ಬೋದು. ಅದರಲ್ಲಿ ನಿಮಗೆ ಯಾವ್ದಾದ್ರು ಪ್ಲೇಟಿಂಗ್ ಮಾಡಬೇಕಾಗಿದ್ದ ವಸ್ತು ಯಾವ್ದಿದೆಯೋ ಅದನ್ನ ಇಲ್ಲಿ ಹಾಕಿರ್ತಾರೆ. ಇನ್ನೊಂದು ರೆಗ್ಯುಲರ್ ಎಲೆಕ್ಟ್ರೋಡ್. ಈಗ ಈ ಎರಡೂನು ಕರೆಂಟ್ಗೆ ಕನೆಕ್ಟ್ ಮಾಡ್ತೀವಿ, ಕರೆಂಟ್ಗೆ ಸಪ್ಲೈ ಮಾಡ್ತೀವಿ. ಸಪ್ಲೈ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಈ ಎಲೆಕ್ಟ್ರೋಡ್ ಅಲ್ಲಿ ಇರುವಂತ ವಸ್ತು ಯಾವ್ದಿದೆಯೋ ಅದು ಈ ಸೊಲ್ಯೂಷನ್ಗೆ ಹೋಗುತ್ತೆ, ಅಥವಾ ಅಂಡ್ ಈ ಸೊಲ್ಯೂಷನ್ ಅಲ್ಲಿ ಇರುವಂತದ್ದು ಇದ್ರ ಮೇಲೆ ಪ್ಲೇಟಿಂಗ್ ಆಗುತ್ತೆ. ಇದನ್ನೇ ಎಲೆಕ್ಟ್ರೋ ಪ್ಲೇಟಿಂಗ್ ಅಂತ ಕರೀತೀವಿ. ಸೊ ಈ ಸೊಲ್ಯೂಷನ್ ಅಲ್ಲಿ ನಾವು ಯಾವ ವಸ್ತುವನ್ನು ತಗೊಂತೀವೋ ಅದರಿಂದ ಅದು ಪ್ಲೇಟಿಂಗ್ ಮಾಡ್ಬೋದು. ಗೋಲ್ಡ್ ಇಂದ ಮಾಡ್ಬೋದು, ಸಿಲ್ವರ್ ಇಂದ ಮಾಡ್ಬೋದು, ಕಾಪರ್ ಇಂದ ಮಾಡ್ಬೋದು, ಕೆಲವು ಕಡೆ ಜಿಂಕ್ ಇಂದ ಮಾಡ್ತಾರೆ. ಸೊ ಎಲೆಕ್ಟ್ರೋ ಪ್ಲೇಟಿಂಗ್ ಅಂದ್ರೆ ಒಳಗೆ ವಸ್ತು ಬೇರೆ ಇದೆ, ಅದ್ರ ಮೇಲೆ ಒಂದು ಲೇಯರ್ ಬೇರೆ ಎಲಿಮೆಂಟ್ ಅನ್ನು ಇಂದ ನಾವು ಮಾಡ್ತೀವಿ. ಅಲ್ಲೂ ಕರೆಂಟ್ ಅನ್ನು ಬಳಕೆ ಮಾಡ್ತಾ ಇದೀವಿ, ಅದಕ್ಕೆ ಅದನ್ನ ಎಲೆಕ್ಟ್ರೋ ಪ್ಲೇಟಿಂಗ್ ಅಂತ ಕರಿತೀವಿ. ಅಂಡ್ ಇದು ಕೆಮಿಕಲ್ ಎಫೆಕ್ಟ್, ಯಾಕಂದ್ರೆ ಇಲ್ಲಿ ರಾಸಾಯನಿಕ ಪ್ರಕ್ರಿಯೆಗಳು ನಡೀತಾ ಇದೆ ಈ ಕೆಳಗಡೆ ಈ ಸೊಲ್ಯೂಷನ್ ಅಲ್ಲಿ. ಓಕೆ, ಇದೇ ರೀತಿಯಲ್ಲಿ ಲೆಟ್ಸ್ ಎ ಒಂದು ಕಡೆ ನಿಮ್ಗೆ ಇಂಪ್ಯೂರ್ ಮೆಟಲ್ ಇದೆ ಅಂತ ಅನ್ಕೊಳ್ಳೋಣ. ಒಂದು ಲೋಹದ ಒಂದು ತುಂಡಿದೆ ನಿಮ್ಮ ಹತ್ರ, ಅದರಲ್ಲಿ ಬೇರೆ ಬೇರೆ ಏನೇನೋ ಮಿಕ್ಸ್ ಆಗ್ಬಿಟ್ಟಿದೆ. ನನಗೆ ಬರೀ ಗೋಲ್ಡ್ ಮಾತ್ರ ಬೇಕು, ಗೋಲ್ಡ್ ಜೊತೆಗೆ ಸಿಲ್ವರ್ ಕಾಪರ್ ಏನೋ ಮಿಕ್ಸ್ ಆಗಿದೆ, ಗೋಲ್ಡ್ ಮಾತ್ರ ಬೇಕಾಗಿದೆ ನನಗೆ. ಆವಾಗ ನಾನು ಏನ್ ಮಾಡ್ತೀನಿ, ಅಲ್ಲಿ ಒಂದು ಪ್ರಾಸೆಸ್ನ ನಾವು ಯೂಸ್ ಮಾಡ್ತೀವಿ, ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಅಂತ ಕರೀತೀವಿ. ಸೊ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಅಂದ್ರೆ ಎಲೆಕ್ಟ್ರಾಲಿಸಿಸ್ ನ ಬಳಸ್ಕೊಂಡು ಎಲಿಮೆಂಟ್ ನ ರಿಫೈನ್ ಮಾಡೋದು. ರಿಫೈನ್ ಅಂದ್ರೆ ಇಂಗ್ಲಿಷ್ ಪದ. ಈ ರಿಫೈನ್ ಅಂದ್ರೆ ಏನು? ಇನ್ನು ಸ್ಮೂತ್ ಆಗಿ ಮಾಡೋದು ಅಂತ. ಅಂದ್ರೆ ಈ ಕೇಸಲ್ಲಿ ಏನು, ತುಂಬಾ ಪ್ಯೂರ್ ಆಗಿರುವಂತ ಎಲಿಮೆಂಟ್ ನ ಪಡೆಯುವಂಥದ್ದು. ಈಗ ಐರನ್ ಇದ್ರೆ ನೀವು ಐರನ್ ಎಕ್ಸ್ಟ್ರಾಕ್ಷನ್ ನ ಇನ್ನು ಮುಂದಕ್ಕೆ ಹೋದಾಗ ಕಲಿತೀರಿ, ಬ್ಲಾಸ್ಟ್ ಫರ್ನೆಸ್ ಅಂತ ಒಂದು ಇರುತ್ತೆ, ಅಲ್ಲಿ ನೀವು ಪಡಿತೀರಿ. ಅಲ್ಲಿ ಒಂದು 95% ಪ್ಯೂರ್ ಇರುವಂತ ಐರನ್ ಸಿಗುತ್ತೆ. ಅದು 99% ಆಗ್ಬೇಕು ಅಂದ್ರೆ ನಾವು ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ನ ಬಳಸ್ತೀವಿ. ಗೋಲ್ಡ್ ಇದೆ, ಗೋಲ್ಡ್ 99% ವರೆಗೂ ನಿಮ್ಗೆ ಕೆಮಿಕಲ್ ಮೆಥಡ್ ಇಂದ ಪ್ಯೂರಿಟಿ ಸಿಕ್ಬಿಡುತ್ತೆ. ಬಟ್ 99% ಯಾರು ಇಷ್ಟಪಡೋದು, ಅವರು ಕೇಳ್ಕೊಳ್ಳೋದು 99.9% ಪ್ಯೂರ್ ಇರ್ಬೇಕು. ಅಲ್ಲೂ ನಾವು ಈ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ನ ಯೂಸ್ ಮಾಡ್ತೀವಿ. ಸೊ ಆ ತರ ಯಾವುದೇ ಎಲಿಮೆಂಟ್ ತುಂಬಾ ಪ್ಯೂರ್ ಫಾರ್ಮ್ ಅಲ್ಲಿ ನಮ್ಗೆ ಬೇಕು ಅಂದ್ರೆ ಈ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ನ ನಾವು ಯೂಸ್ ಮಾಡ್ತೀವಿ. ಸೊ ಕೆಮಿಕಲ್ ಎಫೆಕ್ಟ್ ಆಫ್ ಕರೆಂಟ್ ಅಂತ ಬಂದಾಗ ಮುಖ್ಯವಾಗಿ 3 ವಿಷಯಗಳು ತಿಳ್ಕೊಬೇಕು. ಮೊದಲನೇದು ಎಲೆಕ್ಟ್ರೋಲೈಸಿಸ್ ಅಂದ್ರೆ ಯಾವುದೇ ಕೆಮಿಕಲ್ ನ ಅದರ ಯಾವ ಪಾರ್ಟ್ಸ್ ಇಂದ ಅದು ತಯಾರು ಹೊಂದಿದೆಯೋ, ಯಾವ ಎಲಿಮೆಂಟ್ ಇಂದ ಅದು ತಯಾರು ಪಡ್ತಿದೆಯೋ ಆ ಎಲಿಮೆಂಟ್ ಬರುವಂತೆ ಮುರಿಯುವಂಥದ್ದು ಇದೆಯಲ್ಲ, ಅದನ್ನ ಎಲೆಕ್ಟ್ರೋಲೈಸಿಸ್ ಅಂತ ಕರಿತೀವಿ. ಎರಡನೇದು ಎಲೆಕ್ಟ್ರೋಪ್ಲೇಟಿಂಗ್, ಮೂರನೇದು ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್. ಈ 3 ಕೇಸಸ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಕರೆಂಟ್ ನ ಬಳಸ್ಕೊಂಡು ಏನಾದ್ರೂ ಒಂದು ರಾಸಾಯನಿಕ ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇದ್ವಿ. ಇದು ಉಲ್ಟಾನು ಮಾಡ್ತೀವಿ. ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಕ್ಕೆ ರಾಸಾಯನಿಕ ಪ್ರಕ್ರಿಯೆಗಳು ನಡೀತಾ ಇರ್ತವೆ, ಅದನ್ನ ಸೆಲ್ ಅಲ್ಲಿ ಅಥವಾ ಬ್ಯಾಟ್ರಿಯಲ್ಲಿ ನಡೆಯುತ್ತೆ. ಬಟ್ ಈ ಕೊಟ್ಟಿರೋ 3 ಉದಾಹರಣೆಗಳಲ್ಲಿ ಎಲೆಕ್ಟ್ರಿಸಿಟಿನ ನಾವು ಬಳಸ್ಕೊಂಡು ಒಂದು ರಾಸಾಯನಿಕ ಪ್ರಕ್ರಿಯೆ ನಡೆಯುವಂತೆ ನಾವು ಒಂದು ಕೆಲಸ ಮಾಡ್ತೀವಿ. ಸೊ ಇಲ್ಲಿ ಕೆಮಿಕಲ್ ಎಫೆಕ್ಟ್ ಆಫ್ ಕರೆಂಟ್ಗೆ ಸಂಬಂಧಪಟ್ಟಂಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು ಯಾರು. ಏನೋ ಪ್ರಶ್ನೆಗಳಿಲ್ವಾ? ಓಕೆ,
ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮೂರನೇದು, ಈಗ 2 ಎಫೆಕ್ಟ್ಸ್ ನಾವು ನೋಡಿದೀವಿ. ಒಂದು ಹೀಟಿಂಗ್ ಎಫೆಕ್ಟ್ ಅಂದ್ರೆ ಬಿಸಿ ಆಗುವಂಥದ್ದೊಂದು, ಎರಡನೇದು ರಾಸಾಯನಿಕ ಪ್ರಕ್ರಿಯೆಗಳನ್ನು ಮಾಡುವಂತ ಸಾಮರ್ಥ್ಯ ಇರುವಂಥದ್ದು, ಮೂರನೇದು ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂತ ಕರಿತೀವಿ. ಮ್ಯಾಗ್ನೆಟಿಕ್ ಎಫೆಕ್ಟ್ ಒಂದು ವಿಶೇಷತೆ ಏನಂದ್ರೆ, ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಕ್ಚುಲಿ ನಮಗೆ ಎಲೆಕ್ಟ್ರಿಸಿಟಿ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ನ ಒಂಥರ ಕೊನೆಯದಾಗಿ ತಿಳ್ಕೊಂಡಿದ್ರು. ಆದರೆ ಇವತ್ತಿಗೆ ಅತಿ ಹೆಚ್ಚು ಯಂತ್ರಗಳಲ್ಲಿ ನಾವು ಬಳಸ್ತಾ ಇರೋದೇ ಈ ಮ್ಯಾಗ್ನೆಟಿಕ್ ಎಫೆಕ್ಟ್. ಸೊ ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್ ಅಂತ ನಾನು ನೋಡಿದ್ದೆ. ನಿಮ್ಮಲ್ಲಿ ಈಗ ಮೋಟರ್ಗಳಿರ್ಬೋದು, ಅವೆಲ್ಲಾನು ಕೆಲಸ ಮಾಡೋದು ಇದ್ರಿಂದ. ಏನು ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್ ಅಂದ್ರೆ, ಯಾವುದೇ ಒಂದು ವೈರಲ್ಲಿ ಒಂದು ಕರೆಂಟ್ ಹೋಗ್ತಾ ಇದೆ ಅಂದ್ರೆ ಅದ್ರ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಿರುತ್ತೆ ಅಂತ ಅರ್ಥ. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಆ ಜಾಗದಲ್ಲಿ ಒಂದು ಮ್ಯಾಗ್ನೆಟ್ ತರ, ಆ ವೈರೇ ಒಂದು ಮ್ಯಾಗ್ನೆಟ್ ತರ ಬಿಹೇವ್ ಮಾಡುತ್ತೆ ಅಂತ ಹೇಳ್ತಾರೆ. ಈಗ ಮ್ಯಾಗ್ನೆಟ್ ಒಂದಿದ್ರೆ ನಿಮ್ಮ ಹತ್ರ, ಇನ್ನೊಂದು ಮ್ಯಾಗ್ನೆಟ್ ತಂದಿದ್ರೆ ನೀವೇ ನೋಡ್ತೀರಾ, ಅದು ಇದರ ಅಂಟ್ಕೊಳ್ಳುತ್ತೆ ಅಥವಾ ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಅಲ್ಲಿ ಅಂಟ್ಕೊಳ್ದೇನೆ ತಡಿತಾರೆ. ಸೊ ಈ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂದ್ರೆ ಏನು, ಎರಡು ವಸ್ತುವು ಒಂದಕ್ಕೊಂದು ಕನೆಕ್ಷನ್ ಇಲ್ಲ, ಬಟ್ ಹತ್ರಕ್ಕೆ ತಂದಾಗ ಒಂಥರ ಅಂಟ್ಕೊಳ್ಳುತ್ತೆ, ಒಂದಕ್ಕೊಂದು ಎಳ್ಕೊಳ್ಳುತ್ತೆ. ಅದನ್ನ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಥವಾ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಮ್ಯಾಗ್ನೆಟ್ನ ಎಲ್ಲರೂ ನೀವು ನೋಡಿರ್ತೀರಲ್ಲ, ಅದೇ ರೀತಿ. ಆ ತರ ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್ ವಿಶೇಷತೆ ಏನಂದ್ರೆ, ಯಾವುದೇ ವೈರ್ ತಗೊಳ್ಳಿ, ಅದು ಅದರಲ್ಲಿ ಕರೆಂಟ್ ಹೋಗ್ತಾ ಇದೆ ಅಂದ್ರೆ ಅದು ಒಂದು ಮ್ಯಾಗ್ನೆಟ್ ತರ ವರ್ತಿಸುತ್ತೆ ಅಂತ ಹೇಳ್ತಾರೆ. ಅದು ಈಗ ನೋಡಿ, ನೀವು ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಯಾವುದು ಅಂದ್ರೆ ಐರನ್ ಹೇಳ್ತೀರಿ, ಕಾಪರ್ ಹೇಳ್ತೀರಿ, ಐರನ್, ಕೋಬಾಲ್ಟ್, ನಿಕೆಲ್ ಹೇಳ್ತೀರಿ. ಕಾಪರ್ ಬಂದಾಗ ಕಾಪರ್ ಮ್ಯಾಗ್ನೆಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಅಲ್ಲಿಗೆ ಓದಿರ್ತೀವಿ. ಹೌದು, ಕಾಪರ್ ಮ್ಯಾಗ್ನೆಟ್ ಆಗಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಪರ್ ವೈರ್ ಅಲ್ಲಿ ಕರೆಂಟ್ ಹೋಗ್ತಾ ಇದ್ರೆ ಆ ಕಾಪರ್ ವೈರ್ ಸಹ ಮ್ಯಾಗ್ನೆಟ್ ತರಾನೇ ಬಿಹೇವ್ ಮಾಡುತ್ತೆ. ಸೊ ವೆನ್ ಎವರ್ ದೇರ್ ಇಸ್ ಎ ಫ್ಲೋಯಿಂಗ್ ಕರೆಂಟ್, ಅದ್ರ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಅಂದ್ರೆ ಆ ವೈರ್ ಒಂದು ಮ್ಯಾಗ್ನೆಟ್ ತರ ವರ್ತಿಸುತ್ತೆ ಅಂತ ನಾವು ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್ ಇಂದ ಓದ್ತೀವಿ. ಈ ಮ್ಯಾಗ್ನೆಟ್ ತರ ವರ್ತಿಸಿದ್ರೆ ಏನು ಉಪಯೋಗ ಅಂದ್ರೆ, ಮೊದಲನೇದು, ಎಲ್ಲ ಮೋಟರ್ಗಳು ಕೆಲಸ ಮಾಡೋದು ಇದರಿಂದ. ನೀವು ನೀರಿಂದು ಪಂಪ್ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರೋ ಫ್ಯಾನ್ ಇರ್ಬೋದು, ಅಥವಾ ಒಂದು ಸಣ್ಣದು ಟೇಪ್ ರೆಕಾರ್ಡರ್ ಅಲ್ಲಿರುವಂತ ಮೋಟರ್ ಇರ್ಬೋದು. ಯಾವುದೇ ವಸ್ತು ತಗೊಂಡ್ರು ಒಂದು ಮೋಟರ್ ಅಂತ ಬಂದಿದ್ರೆ ಅದು ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್ ಇಂದಾನೆ ಕೆಲಸ ಮಾಡುತ್ತೆ. ಇಲ್ಲಿ ಏನ್ ಆಗ್ತಾ ಇರುತ್ತೆ ಅಂದ್ರೆ, ಒಳಗೆ ಕರೆಂಟ್ ಪಾಸ್ ಮಾಡಿದಾಗ ಒಂದು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಅದಕ್ಕೂ ಈಗಾಗಲೇ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಘರ್ಷಣೆ ಆದ್ರೆ ಏನಾಗುತ್ತೆ, ಇದು ರೊಟೇಟ್ ಆಗೋದು ಶುರು ಆಗುತ್ತೆ, ಟರ್ನ್ ಆಗೋದು ಶುರು ಆಗುತ್ತೆ. ಅದಕ್ಕೆ ನಾವು ಏನ್ ಮಾಡ್ತೀವಿ, ಒಂದು ಸಣ್ಣದು ಡ್ರಾಯಿಂಗ್ ನಾನು ಇಲ್ಲಿ ಮಾಡ್ತೀನಿ. ಇದು ನೀವು ಅಷ್ಟು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ, ಜಸ್ಟ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು ಡ್ರಾಯಿಂಗ್ ಮಾಡಿ. ಇದು ಒಂದು ವೈರ್, ಇದರಲ್ಲಿ ಎಲೆಕ್ಟ್ರಿಸಿಟಿ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. ಈ ದಿಕ್ಕಲ್ಲಿ ಕರೆಂಟ್ ಹೋಗಿ ಆಚೆಗೆ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಸೊ ಇದು ಕರೆಂಟ್ ಹೋಗ್ತಾ ಇದ್ರೆ ಇದೇನಾಗುತ್ತೆ, ಈಗ ಇದರಲ್ಲೇ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್, ಇದೇ ಒಂದು ಮ್ಯಾಗ್ನೆಟ್ ತರ ವರ್ತಿಸುತ್ತೆ. ಈಗ ಇದರ ಪಕ್ಕದಲ್ಲಿ ಇನ್ನೊಂದು ಮ್ಯಾಗ್ನೆಟ್ ತಂದಿದ್ದೀರಿ ಅಂತ ಅನ್ಕೊಳ್ಳಿ. ಇನ್ನೊಂದು ಮ್ಯಾಗ್ನೆಟ್ ನೀವು ತಂದಾಗ ಇದು ಏನ್ ಮಾಡುತ್ತೆ, either ಅಟ್ರಾಕ್ಟ್ ಮಾಡುತ್ತೆ ಅಥವಾ ರಿಪೆಲ್ ಅಂದ್ರೆ ತಳ್ಳುತ್ತೆ. ಸೊ ಅಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಇದು ಈ ಕಡೆಗೆ ಎಳ್ಕೊಂಡಂಗ ಆಗುತ್ತೆ, ಈ ಕಡೆಗೆ ಎಳ್ಕೊಂಡಂಗ ಆಗುತ್ತೆ. ಅದೇ ಈ ಮ್ಯಾಗ್ನೆಟ್ ಡೈರೆಕ್ಟ್ಲಿ ಪಕ್ಕದಲ್ಲ ಅಲ್ದೇನೆ ಸ್ವಲ್ಪ ಒಂದು ಆಂಗಲ್ ಅಲ್ಲಿ ಇಟ್ಟರೆ ಇದು ಈ ತರ ಟರ್ನ್ ಆಗುತ್ತೆ ಅಲ್ವಾ. ಸೊ ಒಂದ್ ಕಡೆ ಟರ್ನ್ ಆದ ತಕ್ಷಣ ಇದೇನಾಗುತ್ತೆ, ಇದು
ಟರ್ನ್ ಆಗೋದು ಶುರು ಆಗುತ್ತೆ, ಈ ತರ ರೊಟೇಟ್ ಆಗ್ತಾ ಇರುತ್ತೆ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ಈ ತರದ ಒಂದು ವೈರ್ ಇದೆಯಲ್ಲ, ಇದು ನಾನು ತುಂಬಾ ಸಿಂಪ್ಲಿಫೈಡ್ ಆಗಿ ನೀವು ತೋರಿಸ್ಬಿಟ್ಟಿದ್ದೀನಿ. ಇದನ್ನ ಆರ್ಮೇಚರ್ ಅಂತ ಕರೀತೀವಿ. ನೀವೆಲ್ಲಾದ್ರೂ ಮೋಟರ್ ವೈಂಡಿಂಗ್ ಮಾಡಿದಾಗ ನೀವು ಹೋಗಿ ನೋಡಿದ್ರೆ ಅದ್ರ ಒಳಗೆ ನೀವು ಇದನ್ನ ನೋಡ್ಬೋದು. ಒಂದು ಮಿಕ್ಸಿಯಲ್ಲೋ ನೀರಿನ ಪಂಪ್ದೋ ನೀವು ಒಳಗೆ ವೈಂಡಿಂಗ್ ಮಾಡಿರ್ತಾರೆ, ಒಂದ್ಸತಿ ಹೋಗಿ ನೋಡಿ. ಅದರಲ್ಲಿ ಈ ತರ ವೈರ್ ಚೆನ್ನಾಗಿ ಸುತ್ತಿರ್ತಾರೆ. ಒಂದೇ ವೈರ್ ಇರಲ್ಲ, ಸಾವಿರಾರು ಪಟ್ಟು ಹಂಗೆ ವೈರ್ ಸುತ್ತಿರ್ತಾರೆ. ಅದರಲ್ಲಿ ಕರೆಂಟ್ ಪಾಸ್ ಮಾಡಿದಾಗ ಏನಾಗುತ್ತೆ, ಈ ತರ ಮ್ಯಾಗ್ನೆಟ್ ತರ ಅದು ಕೆಲಸ ಮಾಡುತ್ತೆ. ಈಗ ಪಕ್ಕದಲ್ಲಿ ಇನ್ನೊಂದು ಮ್ಯಾಗ್ನೆಟ್ ಇಟ್ಟು ಈ ಮ್ಯಾಗ್ನೆಟ್ ಏನಾಗುತ್ತೆ, ಅಟ್ರಾಕ್ಷನ್ ರಿಪಲ್ಷನ್ ಆದಾಗ ಇದು ರೋಟೇಟ್ ಆಗುತ್ತೆ, ತಿರುಗುತ್ತೆ. ಆ ರೋಟೇಟ್ ಆಗಿದ್ದೇನೆ ನೀವು ಮೋಟ್ರ್ ತರ ನೀವು ಬಳಸ್ಕೊಂತೀರಿ, ರೈಟ್. ಸೊ ಈ ಮೋಟ್ರ್ ಅನ್ನೋದು ತುಂಬಾ ಚಿಕ್ಕದಿಂದ ತುಂಬಾ ದೊಡ್ಡದವರೆಗೂ ಇದೆ, ಎಲ್ಲಾ ರೂಪದಲ್ಲೂ ನಾವು ಬಳಕೆ ಮಾಡ್ತೀವಿ. ಸೊ ಇದು ಯಾವ ದಿಕ್ಕಲ್ಲಿ ತಿರುಗುತ್ತೆ, ಯಾವ ದಿಕ್ಕಲ್ಲಿ ಇದು ಮೋಟ್ರ್ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಾವು ಒಂದು ನಿಯಮವನ್ನು ಬಳಸ್ತೀವಿ ಅರ್ಥ ಮಾಡ್ಕೊಳ್ಳೋಕೆ. ಅದನ್ನ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಕರಿತೀವಿ. ಇದನ್ನ ತುಂಬಾ ಡೀಟೇಲ್ಡ್ ಆಗಿ ನಾನು ಹೇಳಕ್ ಹೋಗಲ್ಲ, ಬಟ್ ಯಾವ ಅಂಶಗಳಿದೆ ಅನ್ನೋದು ಮಾತ್ರ ಈಗ ಹೇಳ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಇಯರ್ ಎಲ್ಲ ನೀವು ಅದ್ರ ಬಗ್ಗೆ ತುಂಬಾ ಡೀಟೇಲ್ಡ್ ಆಗಿ ಓದಕ್ಕೆ ಅವಕಾಶ ಸಿಗುತ್ತೆ. ಬಟ್ ಏನಂದ್ರೆ ಈಗಿದೆ, ಈ ತರ ಇರಬಹುದು ಅಂತ ತಿಳ್ಕೊಳಕ್ಕೆ ಅಷ್ಟೆ. ಈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲಿ ಮೊದಲನೇ 3 ಫಿಂಗರ್ಸ್ನ ತಗೋತೀವಿ. ಇದು ಥಂಬ್, 4 ಫಿಂಗರ್, ಮಿಡಲ್ ಫಿಂಗರ್. ಈ ಮೂರುನು ಒಂದಕ್ಕೊಂದು 90 ಡಿಗ್ರೀಸ್ ಅಲ್ಲಿ ಆಂಗಲ್ ಇರ್ಬೇಕು. ಇದು ನೋಡಿ, ಹಿಂಗ್ ನೋಡಿದ್ರೆ 90 ಡಿಗ್ರಿ, ಈ ತರ ನೋಡಿದ್ರೆ ಇದಕ್ಕೂ 90 ಡಿಗ್ರಿ, ಈ ತರ ನೋಡಿದ್ರೆ ಈ ಎರಡಕ್ಕೂ 90 ಡಿಗ್ರಿ. ಆ ತರ 3 ಫಿಂಗರ್ಸ್ 90 ಡಿಗ್ರಿಯಲ್ಲಿ ಇರುವಂತೆ ಇಟ್ಕೋಬೇಕು. ಆಮೇಲೆ ಇದನ್ನ ಎಫ್ ಬಿ ಅಂದ್ರೆ ಎಫ್ ಅಂದ್ರೆ ಫೋರ್ಸ್. ಓಕೆ, ಈ ಹೆಬ್ಬೆಟ್ಟು ನಿಮ್ದು ಏನ್ ತೋರಿಸುತ್ತೆ ಅಂದ್ರೆ ಯಾವ ದಿಕ್ಕಲ್ಲಿ ಚಲನೆ ಆಗತ್ತೆ, ಯಾವ ದಿಕ್ಕಲ್ಲಿ ಬಲ ಪ್ರಯೋಗ ಆಗತ್ತೆ ಅನ್ನೋದು, ಫೋರ್ಸ್ ಯಾವ ದಿಕ್ಕಲ್ಲಿ ಇದೆ ಅನ್ನೋದು ನಿಮ್ಮ ಹೆಬ್ಬೆಟ್ಟು ತೋರಿಸುತ್ತೆ. ಯಾವಾಗಂದ್ರೆ ಇದು 4 ಫಿಂಗರ್ ಬಿ ಅಂತ ಇದ್ರೆ, ಬಿ ಅನ್ನೋದು ಯೂಶಲಿ ಸಿಂಬಲ್ ನಾವು ಯೂಸ್ ಮಾಡೋದು ಮ್ಯಾಗ್ನೆಟಿಕ್ ಫೀಲ್ಡ್ಗೆ. ಸೊ ಇಲ್ಲಿ ನಾನು ಮ್ಯಾಗ್ನೆಟ್ ಇಡ್ತೀನಿ ಅಂತ ಹೇಳಿದ್ನಲ್ಲ, ಅದು ಯಾವ ದಿಕ್ಕಲ್ಲಿ ಮ್ಯಾಗ್ನೆಟ್ ಇದೆ ಅಂದ್ರೆ ನಿಮ್ಮ 4 ಫಿಂಗರ್, ಈ 4 ಫಿಂಗರ್ ಆ ಡೈರೆಕ್ಷನ್ ಅಲ್ಲಿ ಇರ್ಬೇಕು. ಮೂರನೇದು ಈ ಮಿಡಲ್ ಫಿಂಗರ್ ತೋರಿಸುವಂತ ಡೈರೆಕ್ಷನ್. ಐ ಅನ್ನೋದು ಯೂಶಲಿ ಕರೆಂಟ್ಗೆ ಯೂಸ್ ಮಾಡಿ. FBI ಅಂದ್ರೆ ಇನ್ನೊಂದು ಶಾರ್ಟ್ ಫಾರ್ಮ್ ಅಲ್ಲಿ ನೀವು ನೋಡಿರ್ತೀರ, ಅಮೆರಿಕಾದಲ್ಲಿ ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ FBI. ನಾವು ನೆನ್ಪಿಟ್ಕೊಳ್ಳೋಕೆ ಸುಲಭ ಆಗುತ್ತೆ ಅಂತ ನಾವು ಈ ಶಾರ್ಟ್ ಫಾರ್ಮ್ ಬಳಸ್ತೀವಿ. ಸೊ ಈ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ನಮ್ಗೆ ಏನ್ ಹೇಳ್ಕೊಡುತ್ತೆ ಅಂದ್ರೆ, ಯಾವ ದಿಕ್ಕಲ್ಲಿ ನೀವು ಮ್ಯಾಗ್ನೆಟ್ ಇಟ್ಟು ಯಾವ ದಿಕ್ಕಲ್ಲಿ ಕರೆಂಟ್ ಹೋಗ್ತಾ ಇದ್ರೆ ಚಲನೆ ಯಾವ ದಿಕ್ಕಲ್ಲಿ ಆಗತ್ತೆ ಅನ್ನೋದು ಕಂಡುಹಿಡಿಯೋದಕ್ಕೆ ನಿಮ್ಗೆ ಉಪಯೋಗ ಆಗುತ್ತೆ. ಅಥವಾ ಚಲನೆ ಯಾವ ದಿಕ್ಕಲ್ಲಿ ಆಗ್ತಾ ಇದೆ ನಿಮ್ಗೆ ಗೊತ್ತಿದ್ದು, ಈ ಮ್ಯಾಗ್ನೆಟಿಕ್ ಫೀಲ್ಡು ಅಥವಾ ಕರೆಂಟು ಈ ಎರಡರಲ್ಲಿ ಒಂದು ನಾನು ಕಂಡುಹಿಡಿಬೇಕು, ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತ ಕಂಡುಹಿಡಿಬೇಕು ಅಂದ್ರೆ ಅದನ್ನ ಇಲ್ಲಿ ಕಂಡುಹಿಡಿಯೋಕ್ಕೆ ಸಾಧ್ಯ. ಸೊ ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್ ಅಂತ ಬಂದಾಗ ನಾವು ತುಂಬಾ ಕಡೆ ಮ್ಯಾಕ್ಸಿಮಮ್ ಬಳಕೆ ಮಾಡುವಂಥದ್ದು ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್ ಮೋಟರ್ಗಳಾಗಿ. ಇನ್ಫ್ಯಾಕ್ಟ್ ನೀವು ನೋಡುವಂತ ಈ ನಿಮ್ಮ ಮನೆಗಳಲ್ಲಿ ಇರುವಂತ ಸ್ಪೀಕರ್ ಅಲ್ಲೂ ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಮೇಲೆ ಕೆಲಸ ಮಾಡಿ. ಒಂದು ವೈರ್ ಅಲ್ಲಿ ಕರೆಂಟ್ ಹೋಗ್ತಾ ಇದೆ ಅಂದ ತಕ್ಷಣ ಅದು ಮ್ಯಾಗ್ನೆಟ್ ತರ ವರ್ತಿಸುತ್ತೆ ಅಂತ ನಾವು ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಪ್ರಶ್ನೆಗಳಿದ್ರೆ ಮತ್ತೆ ಕೇಳ್ಬೇಕು. ಏನಾದ್ರು ಪ್ರಶ್ನೆಗಳಿದೆಯಾ ಯಾವ್ದಾದ್ರು ಶಾಲೆಯಲ್ಲಿ?
ಹಾ, ವೆರಿ ಗುಡ್. ಮ್ಯಾಗ್ನೆಟ್ ಅನ್ನೋದು ಈ ನಾನು ಸ್ವಲ್ಪ ಇದಕ್ಕೆ ಹಿನ್ನೆಲೆಯನ್ನು ಹೇಳ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸರಿ ಹೋಗುತ್ತೆ. ಒಂದು ಮ್ಯಾಗ್ನೆಟ್ ಅಂದ್ರೆ ನಾವು ಮ್ಯಾಗ್ನೆಟ್ ಅಂತ ಬಂದಾಗ ಒಂದು ವಸ್ತು, ಒಂದು ಎಲಿಮೆಂಟ್ ಅಥವಾ ಒಂದು ಮೆಟೀರಿಯಲ್ ಇನ್ನೊಂದು ವಸ್ತುನ ಅಟ್ರಾಕ್ಟ್ ಮಾಡುವ ಸಾಮರ್ಥ್ಯದ ಆಧಾರಿತವಾಗಿ 3 ತರ ಮೆಟೀರಿಯಲ್ಸ್ ಇದೆ ಅಂತ ನಾವು ಕ್ಲಾಸಿಫೈ ಮಾಡಿ. ಮೊದಲನೇದು ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರೀತೀವಿ. ಪ್ಯಾರಾಮ್ಯಾಗ್ನೆಟಿಕ್ ಆದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇರುವಂಥದ್ದು. ಎರಡನೇದು ಒಂಥರ ಪ್ಯಾರಾಮ್ಯಾಗ್ನೆಟಿಕ್ ಇಂತ ಹೆಚ್ಚು ಫೆರ್ರೋಮ್ಯಾಗ್ನೆಟಿಕ್ ಅಂತ ಕರೀತೀವಿ. ಅಂಡ್ ಮೂರನೇದು ಡಯಾಮ್ಯಾಗ್ನೆಟಿಕ್. ಸೊ ಈ ಮೂರರದ್ದು ವಿಶೇಷತೆ ಏನಂದ್ರೆ, ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತಂದ್ರೆ ಸ್ಲೈಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್, ಸ್ವಲ್ಪ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇರುತ್ತೆ. ಅಂದ್ರೆ ಮ್ಯಾಗ್ನೆಟ್ ಒಂದು ಹತ್ರ ಬಂದ್ರೆ ಸ್ವಲ್ಪ ಅಟ್ರಾಕ್ಟ್ ಮಾಡೋ ಸಾಮರ್ಥ್ಯ. ಈ ಫೆರ್ರೋ ಮ್ಯಾಗ್ನೆಟಿಕ್ ಅಂದ್ರೆ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಅಂಡ್ ಇದು ಹೆಸರಲ್ಲೇ ಫೆರ್ರೋ ಇದೆ ನೋಡಿ. ಫೆರ್ರಮ್ ಅಂದ್ರೆ ಐರನ್ ಅಂತ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದೆ. ಸೊ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇದೆ ಅಂದ್ರೆ ಐರನ್ ತರದ ಪ್ರಾಪರ್ಟೀಸ್ ಇದೆ. ಸೊ ಐರನ್ನು, ಕೋಬಾಲ್ಟ್, ನಿಕೆಲ್, ಈ ತರ ಕೆಲವು ಎಲಿಮೆಂಟ್ಸ್ ಇದೆ. ಅದೆಲ್ಲನೂ ತುಂಬಾ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇರುತ್ತೆ. ಅದನ್ನ ನಾವು ಫೆರ್ರೋ ಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಮೂರನೇದಾಗಿ ಡಯಾಮ್ಯಾಗ್ನೆಟಿಕ್ ಅಲ್ಲಿ ಇಲ್ಲಿ ನೋ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಟ, ನೋ ಮ್ಯಾಗ್ನೆಟಿಕ್. ಈ ಪ್ರಾಪರ್ಟಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಟ್ರಾಕ್ಟ್ ಮಾಡುವಂಥದ್ದು ಯಾಕೆ ಆಗುತ್ತೆ ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತಿದೆ ಒಂದು ಆಟಮ್ ಅಲ್ಲಿ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇದೆ, ಸುತ್ತ ಎಲೆಕ್ಟ್ರಾನ್ಗಳು ಇದೆ ಅಂತ. ನಾವು ಈಗ ಎಲೆಕ್ಟ್ರಾನ್ಗಳು ಹೇಗೆ ಸುತ್ತುತ್ತೆ ಅನ್ನೋದು ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಲ್ಲ. ಆದರೆ ಜನರಲಿ ಎಲೆಕ್ಟ್ರಾನ್ಗಳು ಒಂದು ಈ ತರ ಹೋಗ್ತಾ ಇದ್ರೆ ಇನ್ನೊಂದು ಎಲೆಕ್ಟ್ರಾನ್ ಈ ತರ ಹೋಗ್ತದೆ. ಸೊ ಆವಾಗ ಏನಾಗುತ್ತೆ, ಒಂದು ಚಾರ್ಜ್ ಪಾರ್ಟಿಕಲ್ ಓಡಾಡ್ತಾ ಇದೆ ಅಂದ್ರೆ ಅದು ಎಲೆಕ್ಟ್ರಿಕ್ ಕರೆಂಟ್ ಅಂತ ನಾವು ಹೇಳಿದ್ವಿ. ಆ ಎಲೆಕ್ಟ್ರಿಕ್ ಕರೆಂಟ್ ಒಂದು ಕಡೆಯಿಂದ ಹರಿತಾ ಇದೆ ಅಂದ್ರೆ ಏನರ್ಥ, ಅಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಅದು ಮ್ಯಾಗ್ನೆಟ್ ತರ ವರ್ತಿಸುತ್ತೆ ಅನ್ನೋದು ಹೇಳಿದ್ವಿ. ಆದರೆ ಈಗ ಎರಡು ಎಲೆಕ್ಟ್ರಾನ್ಗಳು ಒಂಥರ ವಿರುದ್ಧ ದಿಕ್ಕಲ್ಲಿ ಹೋಗಿದ್ರೆ ಒಂದರದು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇನ್ನೊಂದು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಕ್ಯಾನ್ಸಲ್ ಆಗೋಗುತ್ತೆ ಅಲ್ವಾ. ಅಂತ ಮೆಟೀರಿಯಲ್ಸ್ ಈ ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಹೊಂದಿರ್ತವೆ. ಅಂದ್ರೆ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತ ಕರೀತೀವಿ. ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂದ್ರೆ, ಪೇರ್ಡ್ ಅಂದ್ರೆ ಏನು, ಒಂದಕ್ಕೆ ಇನ್ನೊಂದು ಜೋಡಿ ಅನ್ನುತ್ತೆ. ಎರಡು ವಿರುದ್ಧ ದಿಕ್ಕಲ್ಲಿ ಹೋಗ್ತಾ ಇರೋ ಎಲೆಕ್ಟ್ರಾನ್ಗಳನ್ನ ಜೋಡಿ ಮಾಡ್ಕೊಂಡು ಬಂದ್ರೆ ಎಲ್ಲ ಒಂದಕ್ಕೊಂದು ಕ್ಯಾನ್ಸಲ್ ಆಗಿ ಹೋಗುತ್ತಲ್ವಾ. ಆ ತರ ಕೊನೆಗೆ ಯಾವುದು ಜೋಡಿ ಆಗದೆ ಇರುವ ಎಲೆಕ್ಟ್ರಾನ್ ಉಳಿಲೇ ಇಲ್ಲ ಅಂದ್ರೆ ಅಂತ ಮೆಟೀರಿಯಲ್ಸ್ ಎಲ್ಲಾನು ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಆಗಿ ಉಳ್ಕೊಳ್ತಾರೆ. ಇದಕ್ಕೆ ತುಂಬಾ ಒಳ್ಳೆ ಉದಾಹರಣೆ ಅಂದ್ರೆ ಜಿಂಕ್ ತರ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್. ಅದರಲ್ಲಿ ಯಾವ ಎಲೆಕ್ಟ್ರಾನ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ತೋರ್ಸಕ್ಕೆ ಸಾಧ್ಯನೇ ಇಲ್ಲ. ಒಂದು ಎಲೆಕ್ಟ್ರಾನ್ ಇದ್ರೆ ಅದಕ್ಕೆ ಆಪೋಸಿಟ್ ಇನ್ನೊಂದು ಎಲೆಕ್ಟ್ರಾನ್ ಓಡಾಡ್ತಾ ಇರುತ್ತೆ, ಅದು ಕ್ಯಾನ್ಸಲ್ ಆಗುತ್ತೆ. ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಬಂದಾಗ ಇದು ಫ್ಯೂ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಒಂದು ಎರಡೋ ಎಲೆಕ್ಟ್ರಾನ್ಸ್ ಇರುತ್ತೆ ಎಲ್ಲಿ ಅದರದ್ದು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಇನ್ನೊಂದು ಎಲೆಕ್ಟ್ರಾನ್ ಕ್ಯಾನ್ಸಲ್ ಮಾಡಿರಲ್ಲ. ಇಂಥ ಕೇಸ್ ಇದು ಸೋಡಿಯಂ, ಪೊಟ್ಯಾಷಿಯಂ ಇವೆಲ್ಲನೂ ಇದಕ್ಕೆ ಒಳ್ಳೆ ಉದಾಹರಣೆಗಳು. ಆದರೆ ನೀವು ಸೋಡಿಯಮು ಪೊಟ್ಯಾಷಿಯಂ ಮ್ಯಾಗ್ನೆಟ್ ತಂದಾಗ
ಇದು ಅಂಟ್ಕೊಳ್ಳೋದು ನೀವು ನೋಡೇ ಇರಲ್ಲ. ಯಾಕೆ ಅಂದ್ರೆ ಅದಕ್ಕೆ ಮ್ಯಾಗ್ನೆಟಿಕ್ ಸ್ಲೈಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್, ತುಂಬಾ ಕಡಿಮೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇದೆ ಅಂತ ನಾವು ಹೇಳ್ತೀವಿ, ತುಂಬಾ ಕಡಿಮೆ ಇದೆ. ಮೂರನೇ ಕ್ಯಾಟಗರಿ ಏನಂದ್ರೆ ಈ ಫೆರ್ರೋ ಮ್ಯಾಗ್ನೆಟಿಕ್, ಮೆನಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಜೋಡಿ ಆಗದೆ ಇರುವಂತ ಎಲೆಕ್ಟ್ರಾನ್ಸ್, ಒಂದು 3 4 ಕೆಲವು ಕೇಸಲ್ಲಿ 5 ಎಲೆಕ್ಟ್ರಾನ್ಸ್ ಇರುತ್ತೆ. ಅಂತ ಕಡೆ ತುಂಬಾ ಸ್ಟ್ರಾಂಗ್ ಆಗಿ ಅದು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ತೋರಿಸ್ತಾ ಇರುತ್ತೆ. ಅದಕ್ಕೆ ಉದಾಹರಣೆಗಳು ಇಲ್ಲಿ ನಾನು ನೋಡಿ ಐರನ್, ಕೊಬಾಲ್ಟ್, ನಿಕೆಲ್ ಬರುತ್ತೆ. ಸೊ ಯಾವ ಮೆಟೀರಿಯಲ್ಲು ಈ 3 ಕ್ಯಾಟಗರಿಯಲ್ಲಿ ಬರುತ್ತೆ ಅಂದ್ರೆ ಆ ಮೆಟೀರಿಯಲ್ಲು ಯಾವ ಎಲಿಮೆಂಟ್ ಇಂದ ತಯಾರಿಕೆ ಆಗಿರುತ್ತೋ ಆ ಎಲಿಮೆಂಟ್ ಒಳಗಡೆ ಎಲೆಕ್ಟ್ರಾನ್ಗಳು ಏನ್ ಮಾಡ್ತಾ ಇದೆ ಅಂತ ನೋಡಿದ್ರೆ ನಾವೇ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಪ್ರಶ್ನೆಗೆ ಉತ್ತರ ಸಿಕ್ತಾ? ಓಕೆ, ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ? ಸರ್ ನಂಗೊಂದು ಡೌಟ್ ಐತ್ರಿ. ಹಾ ಹೇಳಿ. ಈಗ ನೀವು ಹೇಳಿದ್ರಿ ಮೋಟರ್ನ್ಯಾಗ ಕಾಪರ್ ಅದು ಇರ್ತೈತ್ಲ ರೀ, ಹಾ ಅದ ಎಲೆಕ್ಟ್ರಿಕ್ ಸಪ್ಲೈ ಆಗಂತ್ಲಿ ಅದ ಮ್ಯಾಗ್ನೆಟಿಕ್ ಎನರ್ಜಿ ಇದನ್ನ ಆಕೈತ್ರಿ ನಂತ್ಲಿ ಅದ್ ಬರ್ತೈತ್ರಿ. ಆ ಸುಮ್ನೆ ಎಲೆಕ್ಟ್ರಿಕ್ ಕೊಡೋದಕ್ಕಿಂತ ಮ್ಯಾಗ್ನೆಟ್ ಹಾಕ್ಬಿಟ್ರ ತಾನ ತಿರ್ಗಂಗಿಲ್ಲನ್ರಿ ಅದು? ಹಾ ವೆರಿ ಗುಡ್, ತುಂಬಾ ಒಳ್ಳೆ ಪ್ರಶ್ನೆ. ಇವ್ರ ಪ್ರಶ್ನೆ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಾವು ಮತ್ತೆ ಒಂದ್ಸತಿ ರಿಪೀಟ್ ಮಾಡ್ತೀವಿ. ನಾವು ಕಾಪರ್ ಹಾಕಿ ಅದರ ಒಳಗಡೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿ ಅದು ಮ್ಯಾಗ್ನೆಟ್ ತರ ನಡ್ಕೊಳ್ಳುವಂತೆ ಮಾಡೋದಕ್ಕಿಂತ ಡೈರೆಕ್ಟ್ ಆಗಿ ಮ್ಯಾಗ್ನೆಟೇ ಹಾಕ್ಬಿಡ್ಬೋದಲ್ವಾ ಅಂತ ಅವ್ರ ಪ್ರಶ್ನೆ. ತುಂಬಾ ಒಳ್ಳೆ ಪ್ರಶ್ನೆ. ಒಂದು ನೆನ್ಪಿಟ್ಕೊಳ್ಳಿ, ಇದಕ್ಕೆ 2 ಚಾಲೆಂಜಸ್ ಇದೆ. ಒಂದು, ನೀವು ಡೈರೆಕ್ಟ್ ಆಗಿ ಮ್ಯಾಗ್ನೆಟ್ ಹಾಕಬೇಕು ಅಂದ್ರೆ ಅದಕ್ಕೆ ಮ್ಯಾಗ್ನೆಟ್ಗಳೇ ಬೇಕು. ಮ್ಯಾಗ್ನೆಟ್ ಜನರಲಿ ಕಾಪರ್ ವೈರ್ಗಿಂತ ಮ್ಯಾಗ್ನೆಟ್ ಕಾಸ್ಟ್ ಜಾಸ್ತಿ ಇದೆ. ಡೈರೆಕ್ಟ್ ಆಗಿ ನೀವು ಮ್ಯಾಗ್ನೆಟ್ ಹಾಕ್ತೀನಿ ಅಂದ್ರೆ ಖರ್ಚು ಜಾಸ್ತಿ, ಅದು ಒಂದು. ಎರಡನೇ, ಅದಕ್ಕಿಂತ ಖರ್ಚಿಗಿಂತ ಮುಖ್ಯವಾಗಿ ಒಂದು ಏನಂದ್ರೆ ಈ ದಿಕ್ಕು ಬದಲಾವಣೆ ಆದಾಗ ಕಂಟಿನ್ಯೂಸ್ ಆಗಿ ಆ ದಿಕ್ಕು ಬದಲಾವಣೆ ಆಗ್ತಾ ಇರ್ಬೇಕು. ಅಂದ್ರೆ ನೀವು ಯಾವುದೋ ಒಂದು ಪರ್ಮನೆಂಟ್ ಮ್ಯಾಗ್ನೆಟ್ ಹಾಕ್ಬಿಟ್ರೆ, ಒಂದು ಉದಾಹರಣೆಗೆ ಒಂದು ಹೇಳ್ತೀನಿ ಇಲ್ಲಿ. ಲೆಟ್ಸ್ ಲುಕ್ ಎಟ್ ಒನ್ ಸಿನಾರಿಯೋ. ಓಕೆ, ನಾನು ಈ ಒಂದು ಎಕ್ಸಾಂಪಲ್ ತರ ಒಂದು ಕೊಡ್ತೀನಿ ನಿಮ್ಗೆ. ಒಂದು ವೃತ್ತಾಕಾರದಲ್ಲಿ ಒಂದು ಚೆಂಡು ಓಡಾಡಬೇಕು ಅಂತ ಅನ್ಕೊಳ್ಳೋಣ. ಇಲ್ಲಿ ನಿಮ್ಮ 4 ಜನ ಫ್ರೆಂಡ್ಸ್ ನಿಂತಿದ್ದಾರೆ, ABCD ಅಂತ ಅವ್ರ ಹೆಸರಿದ್ದಾರೆ. ಈ ಚೆಂಡು ಇಲ್ಲಿ ಬಂದಿದೆ ಅಂತ ಅನ್ಕೊಳ್ಳಿ. ಇಲ್ಲಿಂದ ಶುರು ಮಾಡ್ತೀವಿ. ಈಗ A ಅನ್ನೋನು ಯಾವ ದಿಕ್ಕಲ್ಲಿ ತಳ್ಳಬೇಕು? ಈ ವೃತ್ತಾಕಾರದಲ್ಲಿ ಹೋಗ್ಬೇಕಾದ್ರೆ ಅವನು ಈ ದಿಕ್ಕಲ್ಲಿ ತಳ್ತಾನೆ, ಕರೆಕ್ಟಾ? ಈ ದಿಕ್ಕಲ್ಲಿ ತಳ್ಳಿದ್ರೆ ಈ ಗೋಡೆಗೆ ಪಾಸ್ ಆಗಿ ಟಚ್ ಆಗ್ತಾ ಆಗ್ತಾ ಇಲ್ಲಿವರೆಗೆ ಬಂದಿದೆ ಅನ್ಕೊಳ್ಳೋಣ. ಈಗ B ಇರೋನು ತಳ್ಳಬೇಕಾದ್ರೆ ನೆಕ್ಸ್ಟ್ ಮುಂದಕ್ಕೆ ಮತ್ತೆ ಈ ದಿಕ್ಕಲ್ಲಿ ತಳ್ಳಬೇಕು ಮೇಲ್ಗಡೆಗೆ, ರೈಟ್? ಇದು ಮತ್ತೆ ಈ ಕಡೆ ಇಲ್ಲಿವರೆಗೆ ಬರುತ್ತೆ. ಇಲ್ಲಿ ಮತ್ತೆ C ಅವನು ತಳ್ಳಿದ್ರೆ ಈ ದಿಕ್ಕಲ್ಲಿ ತಳ್ಳಬೇಕು, ಈ ದಿಕ್ಕಲ್ಲಿ ತಳ್ಳಿದ್ರೆ ಮತ್ತೆ ಇಲ್ಲಿವರೆಗೆ ಬರುತ್ತೆ. ಮತ್ತೆ D ಅಲ್ಲಿ ಇರೋವನ್ನು ತಳ್ಳಬೇಕಂದ್ರೆ A ಅಂತ ತಳ್ಳಿದ್ರೆ ಇಲ್ಲಿವರೆಗೆ ಬರುತ್ತೆ. ಓಕೆ, ಈಗ ನಿಮ್ಗೆ ಗೊಂದಲ ಆಗದೆ ಇರಲಿ ಅಂತ ಈ ವೃತ್ತ ತೆಗೆದುಬಿಡ್ತೀನಿ. ಈಗ ನೋಡಿ, ಒಂದೇ ಚೆಂಡು ಒಂದೇ ವೃತ್ತಾಕಾರದಲ್ಲಿ ಹೋಗ್ತಾ ಇತ್ತು, ಆದ್ರೆ 4 ಜಾಗದಲ್ಲಿ ನಿಂತಿದ್ದಾಗ 4 ಜನ 4 ಬೇರೆ ಬೇರೆ ದಿಕ್ಕಲ್ಲಿ ಚೆಂಡನ್ನು ತಳ್ಳಬೇಕಾಗಿ ಬಂತು. ಅಂದ್ರೆ ಒಂದೇ ದಿಕ್ಕಲ್ಲಿ ನೀವು ಚೆಂಡನ್ನ ತಳ್ಳಿದ್ರೆ ಅದು ಪೂರ್ತಿ ಸರ್ಕಲ್ ಕಂಪ್ಲೀಟ್ ಮಾಡಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಒಂದ್ ಕಡೆಯಿಂದ ತಳ್ಳಿದ್ರೆ ಮಧ್ಯದಲ್ಲಿ ಪುಷ್ ಮಾಡ್ತಾ ಮಾಡ್ತಾ ಬೇರೆ ಬೇರೆ ದಿಕ್ಕಲ್ಲಿ ಚೇಂಜ್ ಮಾಡ್ಕೊಂಡು ಬಂದ್ರೆ ಸರ್ಕಲ್ ಕಂಪ್ಲೀಟ್ ಆಗುತ್ತೆ. ಸೊ ಒಂದು ಫ್ಯಾನ್ ಸುತ್ತಬೇಕಾದ್ರೂ ಸುಮ್ಮನೆ ಒಂದ್ಸತಿ ತಳ್ಳಿಬಿಟ್ಟು ಬಿಟ್ಬಿಟ್ರೆ ಅದು ಸ್ವಲ್ಪ ಹೊತ್ತಾದ್ಮೇಲೆ ನಿಂತೋಗುತ್ತೆ. ಬಟ್ ಸ್ವಲ್ಪ ಬೇರೆ ಬೇರೆ ಪೊಸಿಷನ್ಸ್ ಅಲ್ಲಿ ಸ್ವಲ್ಪ ಅದಕ್ಕೆ ಬಲ ಪ್ರಯೋಗ ಅದ್ರ ಮೇಲೆ ಮಾಡಿದ್ರೆ
ಸ್ವಲ್ಪ ತಳ್ಳುತ್ತಾ ಇದ್ರೆ ಬೇರೆ ಬೇರೆ ಡೈರೆಕ್ಷನ್ಸ್ ಅಲ್ಲಿ ಅಲ್ಲಿ ಎ ಜಾಗದಲ್ಲಿ ಈ ದಿಕ್ಕಲ್ಲೇ ತಳ್ಳಬೇಕು, ಆವಾಗಲೇ ಮುಂದಕ್ಕೆ ಹೋಗೋದು. ಬಿ ಜಾಗದಲ್ಲಿ ಈ ದಿಕ್ಕಲ್ಲೇ ತಳ್ಳಬೇಕು, ಆವಾಗಲೇ ಮುಂದಕ್ಕೆ ಹೋಗೋದು. ಎಲ್ಲೂನು ಪೊಸಿಷನ್ ಡೈರೆಕ್ಷನ್ ಚೇಂಜ್ ಆಗಂಗಿಲ್ಲ. ಈ ತರ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ದಿಕ್ಕಲ್ಲಿ ನಾವು ಫ್ಯಾನ್ ಅನ್ನು ತಳ್ಳಬೇಕಾಗತ್ತೆ. ಆವಾಗ ಏನಾಗುತ್ತೆ, ಈ ಡೈರೆಕ್ಷನ್ ಚೇಂಜ್ ಮಾಡಕ್ಕೆ ನೀವು ಪರ್ಮನೆಂಟ್ ಮ್ಯಾಗ್ನೆಟ್ ನ ಬಳಸಿದ್ರೆ ಸುಮಾರು ಮ್ಯಾಗ್ನೆಟ್ಗಳು ಇಡಬೇಕಾಗುತ್ತೆ. ABCD 4 ಜಾಗದಲ್ಲಿ 4 ಮ್ಯಾಗ್ನೆಟ್ ಇಡಬೇಕು. 4 ಮ್ಯಾಗ್ನೆಟ್ ಇಡ್ತೀನಿ ಅಂದ್ರೆ ನೀವು ಫ್ಯಾನ್ ತೂಕ ಇದೆಯಲ್ಲ ಅದು ಜಾಸ್ತಿ ಆಗೋಗುತ್ತೆ. ಅದಕ್ಕೆ ಇವ್ರೇನ್ ಮಾಡ್ತಾರೆ, ಅದ್ರ ಜಾಗದಲ್ಲಿ ನಾನು ಈ ಕಾಪರ್ನ ಯೂಸ್ ಮಾಡಿ, ಕಾಪರ್ ವೈಂಡಿಂಗ್ ನ ಯೂಸ್ ಮಾಡಿ ಮೋಟ್ರಲ್ಲಿ ಹಾಕಿದಾಗ ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲಿ ಮಾತ್ರ ಕರೆಂಟ್ ಪಾಸ್ ಮಾಡಿದ್ರೆ ಆ ಜಾಗ ಮಾತ್ರ ಮ್ಯಾಗ್ನೆಟ್ ತರ ಪಾಸ್ ಆಗುತ್ತೆ. ಸೊ ಟೆಂಪ್ರರಿ ಮ್ಯಾಗ್ನೆಟ್ಸ್ ಅಥವಾ ಇದನ್ನ ಎಲೆಕ್ಟ್ರೋ ಮ್ಯಾಗ್ನೆಟ್, ಕರೆಂಟ್ ಪಾಸ್ ಮಾಡೋದ್ರಿಂದ ಮ್ಯಾಗ್ನೆಟ್ ಆಗ್ತಾ ಇದೆ ಅಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತ ಕರಿತೀವಿ. ಇದು ಪಾಸ್ ಮಾಡಿದ್ರೆ ನಿಮಗೆ ತುಂಬಾ ಸಣ್ಣ ಗಾತ್ರದಲ್ಲಿ, ತುಂಬಾ ಸಣ್ಣ ಸೈಜಲ್ಲಿ ಒಂದು ಪವರ್ಫುಲ್ ಮೋಟಾರ್ ತಯಾರಿಸಕ್ಕೆ ಸಾಧ್ಯ ಆಗುತ್ತೆ. ತೂಕನೂ ಕಮ್ಮಿ ಇರುತ್ತೆ, ಮೋಟರ್ ಚೆನ್ನಾಗಿ ಓಡಕ್ಕೆ ಸಾಧ್ಯ ಆಗುತ್ತೆ. ಪರ್ಮನೆಂಟ್ ಮ್ಯಾಗ್ನೆಟ್ ಬಳಸ್ಬಿಟ್ರೆ ಎಷ್ಟೆಷ್ಟು ಜಾಗದಲ್ಲಿ ನಾವು ಬಲ ಪ್ರಯೋಗ ಮಾಡಬೇಕೋ ಅಷ್ಟು ಪರ್ಮನೆಂಟ್ ಮ್ಯಾಗ್ನೆಟ್ಗಳು ಇಡಬೇಕಾಗುತ್ತೆ. ಅಷ್ಟು ಆ ಫ್ಯಾನ್ದು ಮೋಟರ್ದು ತೂಕ ಜಾಸ್ತಿ ಆಗೋದು. ಆವಾಗ ಏನಾಗುತ್ತೆ, ಅದಕ್ಕೆ ಬರೋ ಶಕ್ತಿ ಎಲ್ಲ ತನ್ನಕ್ಕೆ ತಾನು ಓಡ್ಸಕ್ಕೆ ಜಾಸ್ತಿ ಖರ್ಚಾಗುತ್ತೆ ಹೊರತು ಬೇರೆ ವಸ್ತುವನ್ನ ಮುಂದಕ್ಕೆ ಎಳ್ಕೊಂಡು ಹೋಗೋಕ್ಕೆ, ಈಗ ಮೋಟರ್ ಅಂದ್ರೆ ನೀರನ್ನ ತಳ್ಳಕ್ಕೋ ಅದಕ್ಕೆ ನಾವು ಬಳಸಕ್ಕೆ ಕಷ್ಟ ಆಗುತ್ತೆ. ಉತ್ತರ ಸಿಕ್ತಾ? ಸರ್ ನಂಗೊಂದು ಡೌಟ್ ಐತ್ರಿ. ಹಾ ಹೇಳಿ. ಸರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ಫುಲ್ ಅಟ್ರಾಕ್ಟಿವ್ ನಲ್ಲಿ ಅಥವಾ ಫೆರೋಮ್ಯಾಗ್ನೆಟಿಕ್? ಹಾ ನೋಡಿ, ನಾವು ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವಾಗ್ಲೂ ಫೆರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ಗೆ ಜಾಸ್ತಿ ಮ್ಯಾಗ್ನೆಟಿಕ್ ಪವರ್ ಇರುತ್ತೆ ಕರೆಂಟ್ ಪಾಸ್ ಮಾಡದೇ ಇದ್ದಾಗ. ಕರೆಂಟ್ ಪಾಸ್ ಮಾಡಿದ್ಮೇಲೆ ಯಾವುದೇ ಎಲೆಕ್ಟ್ರೋಮ್ಯಾಗ್ನೆಟ್ ಅಲ್ಲಿ ಅದು ಎಷ್ಟು ಪವರ್ಫುಲ್ ಮ್ಯಾಗ್ನೆಟ್ ಆಗುತ್ತೆ ಅನ್ನೋದು ನಾವು ಎಷ್ಟು ಕರೆಂಟ್ ಪಾಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಸಮಯನೂ ಮುಗ್ದಿದೆ, ಹಾಗಾಗಿ ಇವತ್ತಿಲ್ಲಿ ನಿಲ್ಸೋಣ. ಇದೇ ಚರ್ಚೆನ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲೂ ಮುಂದುವರಿಸ್ತೀವಿ. ನಿಮ್ಗೆ ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ನೀವು ಸಹ ನಾವು ಪ್ರಶ್ನೆಗಳು ಕಳಿಸ್ಬೋದು, ಅದಕ್ಕೆ ನಾವು ಉತ್ತರವನ್ನು ಕೊಡ್ತೀವಿ. ಕ್ಲಾಸ್ ಇಲ್ಲಿಗೆ ನಿಲ್ಸೋಣ. ಮತ್ತೆ ಸಂಜೆ 7 ಗಂಟೆಗೆ